ಎಚ್ಚರಿಸಿದ್ದು. ಬೃಹದಾರಣ್ಯಕದಲ್ಲಿ ಉಪಾಸನೆಗಳೆಲ್ಲ ಆಯ್ತು. ಈ ಗುಪ್ತ ಬಾಲಕಿ ಗಾರ್ಗಿ ಅವನು ಈ ಅಜಾತಶತ್ರು ಅನ್ನೋ ರಾಜನ ಹತ್ರ ಬಂದು ನಿನಗೆ ಇದು ಬ್ರಹ್ಮವನ್ನು ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾನೆ. ಅವಾಗ ತಿಳಿಸ್ಕೊಡಕ್ ಶುರು ಮಾಡಿದಾಗ ಅವನು ಇದು ಉಪಾಸನೆಗಳ ವಿಚಾರನೇ ಎಲ್ಲ ಹೇಳ್ತಾನೆ. ಅಂದ್ರೆ ಪ್ರಜಾಪತಿ ವಿಚಾರ, ಆದರ್ಶ ಬ್ರಹ್ಮದ ವಿಚಾರ, ಶಬ್ದ ಬ್ರಹ್ಮ ಇದೆಲ್ಲ ಹೇಳ್ತಾ ಇರ್ತಾನೆ. ಅವಾಗ ಇದೆಲ್ಲ ನನ್ಗೂ ಗೊತ್ತು, ಇದ್ರದ್ದು ಫಲಗಳು ಗೊತ್ತು ನನ್ಗೆ ಅಂತ ಇವರು ರಾಜ ಹೇಳ್ತಾರೆ, ಅಜಾತಶತ್ರು ರಾಜ ಹೇಳ್ತಾನೆ. ಆವಾಗ ಇದು ಮುಂದಕ್ಕೆ ಇವಾಗ ಸುಪ್ತ ಪುರುಷನ ಹತ್ರ ಹೋಗಿ ಅವನ್ನ ಕೂಗಿ ಪಾಂಡರಸನ್ ಅಂತ ಎಲ್ಲ ಕರೆದು ಎಬ್ಸಕ್ ಹೋಗ್ತಾನೆ. ಅವನು ಎದ್ದೇಳೋದಿಲ್ಲ. ಆಮೇಲೆ ಹತ್ರ ಹೋಗಿ ಅವನ್ನ ಇದ್ ಮಾಡಿ ನಿದ್ರಿಸಿದ್ದನ್ನ ಎಬ್ಬರಿಸ್ತಾನೆ, ಕೈಯಿಂದ ಹೊರಡಿಸಿ ಎಚ್ಚರಿಸ್ತಾನೆ. ಆವಾಗ ಅವನು ಎದ್ಬಿಟ್ಟು ಅವನು ಹೊಟ್ಟೋಗ್ಬಿಡ್ತಾನೆ. ಆವಾಗ ಇವನು ಗಾರ್ಗಿಗೆ ನಾನ್ ತಿಳ್ಕೊಂಡಿದ್ದು ಪ್ರಿಪೇರ್ ಆಗಿದ್ದಾರೆ ಅನ್ಸುತ್ತೆ, ಅವ್ರು ಹೇಳ್ತಾರೆ. ಸರಿ ಹೇಳಿ, ಶುರು ಮಾಡಿ. ಅದ್ರ ನೆಕ್ಸ್ಟ್ ಹೇಳೋದ? ಅದೇ ಹೇಳಿ, 15ನೇ ಮಂತ್ರದಿಂದ ಶುರು ಮಾಡ್ಕೊಳ್ಳಿ. ಇದುವರೆಗೂ ಏನಾಗಿತ್ತು, ಬ್ರಹ್ಮವನ್ನ ನಿವೇದನೆ, ನಮ್ಮ ಬ್ರಹ್ಮವನ್ನ ಹೇಳ್ತೀನಿ ಅಂತ ಹೇಳಿ ಅಜಾತಶತ್ರು ಏನ್ ಮಾಡ್ದ ಇವಾಗ ಅಂತ, ಅಜಾತಶತ್ರು ರಾಜ ಏನ್ ಮಾಡ್ದ ಇವಾಗ ಅನ್ನೋದು ಮುಂದುವರಿಸ್ಬೇಕು. 15ನೇ ಮಂತ್ರದಿಂದ. 15ನೇ ಮಂತ್ರದ ಅರ್ಥ ಹೆಂಗ್ ಕೊಟ್ಟಿದಾರಲ್ಲ ಜಸ್ಟ್ ಓದಿ ಅದನ್ನ, ಆಮೇಲೆ ಭಾಷ್ಯಾನುವಾದ ಇಟ್ಕೊಂಡು ಅದನ್ನ ಹೇಳಿ. ಆ ಅಜಾತಶತ್ರು ಇಂತೆಂದನು, ನನಗೆ ಬ್ರಹ್ಮವನ್ನು ಹೇಳಲಿ ಎಂದು ಬ್ರಾಹ್ಮಣನು ಕ್ಷತ್ರಿಯನ ಬಳಿಗೆ, ಅಂದ್ರೆ ಶಿಷ್ಯನ ಬರುವುದೆಂಬುದಿದು ಪ್ರತಿಲೋಮವು, ನಿನಗೆ ವಿಜ್ಞಾಪನೆಯನ್ನೇ ಮಾಡಿಕೊಳ್ಳುವೆನು. ಅವನನ್ನು ಕೈ ಹಿಡಿದುಕೊಂಡು ಎದ್ದನು. ಅವರಿಬ್ಬರು ಸುಪ್ತ ಪುರುಷನಲ್ಲಿಗೆ ಬಂದರು. ಅವನನ್ನು ಬೃಹನ್, ಪಾಂಡರವಾಸ, ಸೋಮರಾಜನೇ ಎಂಬೀ ನಾಮಗಳಿಂದ ಕರೆದನು. ಅವನು ಹೇಳಲಿಲ್ಲ. ಅವನನ್ನು ಕೈಯಿಂದ ಹೊರಳಿಸಿ ಎಚ್ಚರಿಸಿದನು. ಅವನು ಎದ್ದನು. ಅದರ ಭಾಷ್ಯಾರ್ಥ, ಆ ಅಜಾತ ಶತ್ರು ವಿಂತೆಂದನು, ಆದರೆ ಇದು ಪ್ರತಿಲೋಮವು, ವಿಪರೀತವು. ಇದು ಎಂದರೆ ಯಾವುದು ಎಂದರೆ, ಉತ್ತಮ ವರ್ಣದವನಾದ ಬ್ರಾಹ್ಮಣನು ಆಚಾರ್ಯನಾಗುವುದಕ್ಕೆ ಅಧಿಕಾರಿಯಾಗಿರುವನು. ಈಗ ಇವನು ಗಾರ್ಗ್ಯ ಅಂತ ಅನ್ನೋನು ಅವನು ಬ್ರಾಹ್ಮಣ. ಅಜಾತ ಶತ್ರು ಬಂದು ರಾಜ. ಆ ಕ್ಷತ್ರಿಯನ್ಗೆ ಮತ್ತೆ ಬ್ರಾಹ್ಮಣನಿಗೆ ಫಸ್ಟ್ ಯಾರು ಅಂದ್ರೆ ಬ್ರಾಹ್ಮಣನೇ ಉತ್ತಮಾಧಿಕಾರಿ, ಅಂದ್ರೆ ಉತ್ತಮನು ಅವನು. 4 ವರ್ಣಗಳಲ್ಲಿ ಉತ್ತಮವಾಗಿರೋದು ಯಾವುದು ಅಂದ್ರೆ ಬ್ರಾಹ್ಮಣನು. ಅದಕ್ಕೋಸ್ಕರ ರಾಜ ಆದ್ರೂನು ಇವನು ಬ್ರಾಹ್ಮಣ ಒಟ್ಟು ಅಂತ ಅನ್ಬಿಟ್ಟು ಇದು ಹೇಳ್ತಾ ಇದ್ದಾನೆ. ಆಚಾರ್ಯ ಸ್ವಭಾವ ಅಂದ್ರೆ ಇದು ಪ್ರತಿಲೋಮವು ಅಂತ. ಸೊ ಪ್ರತಿಲೋಮವು ಅಂತಂದ್ರೆ ಆಚಾರ್ಯರು ಈ ಶ್ರುತಿ ಮಂತ್ರದಲ್ಲಿ ಪ್ರತಿಲೋಮ ಅಂತ ಇದೆ. ಪ್ರತಿಲೋಮ ಅದಕ್ಕೆ ಆಚಾರ್ಯ ಅರ್ಥ ಬರೀತಾರೆ, ಅಂದ್ರೆ ವಿಪರೀತವು ಅಂತ. ವಿಪರೀತ ಯಾವ್ದು ವಿಪರೀತ ಅಂತಂದ ಹಾಗೆ. ಸೊ ಆ ಅಜಾತಶತ್ರು ಹೀಗೆ ಹೇಳ್ದ, ಏನಂತ ಹೇಳ್ದ, ಆದ್ರೆ ಇದು ಪ್ರತಿಲೋಮವು ಅಂತ. ಅಂದ್ರೆ ಶ್ರುತಿ ಮಂತ್ರದಲ್ಲಿ ಪ್ರತಿಲೋಮ ಅಂತ ಬಂದಿದೆ. ಏನ್ ಪ್ರತಿಲೋಮ ಅಂತಂದ್ರೆ ಅಂದ್ರೆ ವಿಪರೀತ ಅಂತ ಬಂದಿದೆ. ಸೊ ವಿಪರೀತ ಅಂದ್ರೆ ಏನು, ಯಾವುದು ಎಂದರೆ ಅದನ್ನೇ ಉತ್ತಮ ವರ್ಣದವನಾದ ಬ್ರಾಹ್ಮಣನು ಆಚಾರ್ಯನಾಗುವುದಕ್ಕೆ ಅಧಿಕಾರಿಯಾಗಿರುವನು. ಆಚಾರ್ಯ ಯಾರಾಗ್ಬೇಕು ಅಂದ್ರೆ ಬ್ರಾಹ್ಮಣನೇ ಆಗ್ಬೇಕಾಗಿರೋದು. ಆಚಾರ್ಯ ಸ್ವಭಾವದವನಲ್ಲದ ಕ್ಷತ್ರಿಯನ ಬಳಿಗೆ ನನಗೆ ಬ್ರಹ್ಮವನ್ನು ಹೇಳಲಿ ಎಂದು ಶಿಷ್ಯವೃತ್ತಿಯಿಂದ ಬರುವುದೆಂಬುದು ಆಚಾರ ವಿಧಿಶಾಸ್ತ್ರಗಳಲ್ಲಿ ನಿಷಿದ್ಧವಾಗಿರುತ್ತದೆ. ಅಂದ್ರೆ ಇದು ಕ್ಷತ್ರಿಯನ ಹತ್ರ ಈ ಬ್ರಾಹ್ಮಣ ಕುಮಾರ ಬರೋದು ಆಚಾರ ವಿಧಿಶಾಸ್ತ್ರಗಳಲ್ಲಿ ಅದು ತಪ್ಪು ಅಂತ. ಆದ್ದರಿಂದ ನೀನು ಆಚಾರ್ಯನಾಗಿಯೇ ಇರು. ನಾನು ನಿನಗೆ ಯಾವುದನ್ನು ಅರಿತುಕೊಂಡರೆ ಬ್ರಹ್ಮವನ್ನು ಅರಿತಂತಾಗುವುದೋ ಆ ವೇದ್ಯವಾದ ಮುಖ್ಯ ಬ್ರಹ್ಮವನ್ನು ವಿಜ್ಞಾಪನೆಯನ್ನೇ ಮಾಡಿಕೊಳ್ಳುವೆನು. ಅಂದ್ರೆ ನೀನು ಆಚಾರ್ಯನಾಗಿರೇ ಇರು. ನಾನು ನಿನ್ಗೆ ಯಾವ್ದು ತಿಳಿಸ್ಬೇಕೋ ಅದನ್ನ ವೇದ್ಯನಾದ ಮುಖ್ಯ ಬ್ರಹ್ಮವನ್ನು ವಿಜ್ಞಾಪನೆಯನ್ನೇ ಮಾಡಿಕೊಳ್ಳುವೆನು ಅಂದ್ರೆ ತಿಳಿಸ್ಕೊಡ್ತೀನಿ. ಇದ್ರ 3ನೇದ್ರಲ್ಲಿ ಅರಿಟಿಪ್ಪಣಿಯಲ್ಲಿ ಇದುವರೆಗೂ ಬಾಲಕಿಯು ಹೇಳಿದ ಬ್ರಹ್ಮಗಳು ಸಗುಣ ಬ್ರಹ್ಮಗಳು ಮುಖ್ಯ ಬ್ರಹ್ಮವಲ್ಲ ಎಂದು ಅಭಿಪ್ರಾಯ. ಅಂದ್ರೆ ಇಷ್ಟು 13 ಏನೇನೋ ದೇವತೆಗಳನ್ನ ಹೇಳಿದ್ದೆಲ್ಲ ಮುಖ್ಯ ಬ್ರಹ್ಮವಲ್ಲ ಅಂತ.
ಯತ್ ಎಂಬ ಶಬ್ದಕ್ಕೂ ಅರ್ಥವು ಬೇಕಾದರೆ ಯಾವನು ಆ ಮುಖ್ಯ ಬ್ರಹ್ಮವು ಅದನ್ನು ಕನ್ನಡಿಸಿಕೊಳ್ಳಬೇಕು. ಮುಖ್ಯ ಬ್ರಹ್ಮ ಯಾರು ಅಂತ ತಿಳ್ಕೊಳ್ಬೇಕು ಅಂತ. ಸೊ ಇಲ್ಲಿ ಇವಾಗಿನ ಕಾಲದವ್ರು ಪ್ರಶ್ನೆ ಕೇಳ್ತಾರೆ ಅನ್ಕೊಳ್ಳಿ, ಹಂಗಾದ್ರೆ ಏನ್ರಿ ಬ್ರಾಹ್ಮಣರ ಶ್ರೇಷ್ಠರ ಅವ್ರು ಹೇಳಿದ ಮಾತ್ರ ಕೇಳ್ಬೇಕಾ? ಇವ್ನ್ ಗೊತ್ತಿದ್ರು ಅಜಾತಶತ್ರು ಗೊತ್ತಿದ್ರು ಕೂಡ ಬ್ರಾಹ್ಮಣರನಿಗೆ ಅವ್ನು ಗುರು ಸ್ಥಾನದಲ್ಲೇ ಇಟ್ನಲ್ಲ ಯಾಕೆ ಅಂತ ಪ್ರಶ್ನೆ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಅಂದ್ರೆ ಇದು ಸ್ವಭಾವ, ಮೊದಲಿಗೆ ಸ್ವಭಾವ, ಬ್ರಾಹ್ಮಣನ ಸ್ವಭಾವ, ಕ್ಷತ್ರಿಯನ ಸ್ವಭಾವ, ವೈಶ್ಯನ ಸ್ವಭಾವಕ್ಕನುಗುಣವಾಗಿಯೇ ಇರುವಂಥದ್ದು. ಯಾವಾಗಲೂ ಕೂಡ ಅವ್ರ ಸ್ವಭಾವವು ಅದು ಅವ್ರ ಕ್ಷಾತ್ರ ಸ್ವಭಾವ ಅವ್ರಿಗಿರೋಲ್ಲ, ಬ್ರಾಹ್ಮಣರಿಗೆ, ಇವ್ರಿಗಿರುತ್ತೆ. ಮತ್ತೆ ಇನ್ನೊಂದು ವಿಷಯ ಅಧ್ಯಯನ, ಅಧ್ಯಾಪನ. ಅಧ್ಯಾಪನ ಅಂದ್ರೆ ಹೇಳಿಕೊಡುವುದು ಬೇರೆಯವರಿಗೆ, ವೇದಾಧ್ಯಯನವನ್ನು ಹೇಳಿಕೊಡುವ ಅಧ್ಯಾಪನ. ಮತ್ತೆ ಅಧ್ಯಯನ ಮಾಡಿ ಬೇರೆಯವ್ರಿಗೆ ಹೇಳಿಕೊಡುವಂಥದ್ದು ಬ್ರಾಹ್ಮಣನ ಒಂದು ಜವಾಬ್ದಾರಿ. ಯಾಕೆಂದ್ರೆ ಅವನಿಗೆ ಬೇರೆ ಜವಾಬ್ದಾರಿಗಳಿಲ್ಲ, ಹೆಚ್ಚಿನ ಜವಾಬ್ದಾರಿ ಬ್ರಾಹ್ಮಣನಿಗೆ. ಕ್ಷತ್ರಿಯನು ಹೇಗೆ ನಡ್ಕೊಳ್ಬೇಕು ಅನ್ನೋದು ಕೂಡ ಬ್ರಾಹ್ಮಣನಿಗೆ ಜವಾಬ್ದಾರಿ ಇರುವಂಥದ್ದು, ವೈಶ್ಯನ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಕೂಡ ಬ್ರಾಹ್ಮಣನಿಗೆ ಜವಾಬ್ದಾರಿ ಇರುವಂಥದ್ದು. ಆದರೆ ತ್ರೈವರ್ಣಿಕರು ಬೇರೆಯವರು ಅಧ್ಯಯನ ಮಾಡ್ಬೋದು, ಅಧ್ಯಾಪನ ಮಾಡೋರಿಗಿಲ್ಲ, ಬೇರೆಯವ್ರಿಗೆ ಹೇಳ್ಕೊಡೋ ಹಾಗಿಲ್ಲ. ಹಾಗಾಗಿ ಅದು ನಿಯಮ ಇದೆ. ಮತ್ತೆ ಸ್ವಾಮಿಗಳು ಅಡಿಟಿಪ್ಪಣೆ ಬರೆದಿರೋ ಆಪತ್ಕಾಲದ ಹೊರತು ಬ್ರಾಹ್ಮಣನ ಕೆಳವರ್ಣದ ತತ್ವವನ್ನು ತಿಳಿದುಕೊಳ್ಳಬೇಕೆಂದು ಶಿಷ್ಯನಾಗಿ ಹೋಗಬಾರದು. ಆಪತ್ಕಾಲದಲ್ಲಿ ಮಾತ್ರ. ಆಪತ್ಕಾಲದಲ್ಲಿ ಅಂತಂದ್ರೆ ಏನು? ಯಾರು ಇಲ್ಲದ ಸಮಯದಲ್ಲಿ ಅಂತ. ಈಗ ಬೆಸ್ಟ್ ಉದಾಹರಣೆ ನಮ್ಗೆ ಮಹಾಭಾರತದಲ್ಲೇ ಸಿಗುತ್ತೆ. ಬ್ರಾಹ್ಮಣನಿಗೆ ಒಬ್ಬ ಶೂದ್ರ ಅವನು ಉಪದೇಶ ಮಾಡುವಂಥದ್ದು ಎಲ್ಲಿ? ಧರ್ಮ ಕೌಶಿಕ ಅನ್ನುವ ಬ್ರಾಹ್ಮಣ, ಅವನಿಗೆ ಧರ್ಮವ್ಯಾದ ಉಪದೇಶ ಮಾಡೋದಿದೆ. ಇನ್ನೊಬ್ಬ ವೈಶ್ಯ ಉಪದೇಶ ಮಾಡ್ತಾನೆ. ಹೆಸರು ಗೊತ್ತಿದೆಯಾ? ವೈಶ್ಯ ಉಪದೇಶ ಮಾಡ್ತಾನೆ. ವೆರಿ ಗುಡ್, ವೆರಿ ಗುಡ್. ತುಲಾಧಾರ. ಅವರು ಅದೆಲ್ಲ ಇದ್ದೇ ಇದೆ ಉದಾಹರಣೆ. ಹಾಗಾಗಿ ಶಾಸ್ತ್ರದ ಪ್ರಕಾರ ಒಂದು ಮತ್ತೆ ಬೇರೆದು ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ. ಆ ಕಾರಣಕ್ಕಾಗಿ ಅವನು ವಿಜ್ಞಾಪನೆ ಮಾಡ್ಕೊಳ್ತೀನಿ ಅಂದ್ರೆ ಈ ಅಜಾತ ಶತ್ರುವಿನ ಒಂದು ಶಾಸ್ತ್ರದ ಒಂದು ಬುದ್ಧಿ, ಶಾಸ್ತ್ರವನ್ನ ಬಿಟ್ಟು ಹೋಗದೆ ಇರುವಂಥದ್ದು. ಆದ್ರೆ ಇಲ್ಲಿ ಬಂದಿರೋದ್ರಿಂದ ನೀನು ಗುರುಸ್ಥಾನದಲ್ಲಿ ಆದ್ರೆ ಎಂತ ವಿಧೇಯತೆ ತೋರಿಸುತ್ತೆ ಅಲ್ಲಿ ಅಂತ. ಇದನ್ನ ಅಹಂಕಾರ ತೋರಿಸಲ್ಲ, ವಿಧೇಯತೆ ತೋರಿಸಲ್ಲ, ಶಾಸ್ತ್ರ ಬಿಟ್ಟು ಹೋಗೋದಿಲ್ಲ, ಈ ರೀತಿ ಇರುವಂಥದ್ದು ಅಂತ. ಇನ್ನು ಮುಂದೆ 278ನೇ ಭಾಷೆ ಸೂಕ್ತ ಪುರುಷನ್ನು ಎಚ್ಚರಿಸಿತು. ನೀವು ಮುಂದುವರಿಸಿ. ಆ ಗಾರ್ಗ್ಯನು ನಾಚಿಕೆಯಿಂದ ಕೂಡಿರುವುದನ್ನು ಕಂಡು ವಿಶ್ವಾಸವನ್ನುಂಟು ಮಾಡುವುದಕ್ಕಾಗಿ ಅವನನ್ನು ಕೈಯಲ್ಲಿ ತೆಗೆದುಕೊಂಡು, ಎಂದರೆ ಕೈ ಹಿಡಿದುಕೊಂಡು ಎದ್ದು ನಿಂತನು. ಅಂದ್ರೆ ಅವನು ಸಂಕೋಚ ಪಟ್ಕೊಳ್ತಾ ಇದ್ನಲ್ಲ, ಬ್ರಾಹ್ಮಣ ಆಗಿದ್ದಲ್ಲ ಗಾರ್ಗ್ಯ. ಅದಕ್ಕೆ ರಾಜ ಅವನ್ ಕೈ ಹಿಡ್ಕೊಂಡು ಅವನ್ಗೆ ವಿಶ್ವಾಸ ಉಡಕ್ಕೆ, ಅವನ್ಗೆ ಸಮಾಧಾನ ಮಾಡಕ್ಕೆ ಅವನ್ ಕೈ ಹಿಡ್ಕೊಂಡು ಎದ್ದು ನಿಂತ್ಕೊಳ್ತಾನೆ. ಆ ಗಾರ್ಗ್ಯ ಅಜಾತ ಶತ್ರುಗಳಿಬ್ಬರು ಅರಮನೆಯ ಒಂದಾನೊಂದು ಪ್ರದೇಶದಲ್ಲಿ ನಿದ್ರಿಸುತ್ತಿದ್ದ ಪುರುಷನಲ್ಲಿಗೆ ಬಂದು ಸೇರಿದರು. ಒಬ್ಬ ಅಲ್ಲಿ ಅರಮನೆ ಆವರಣದಲ್ಲಿ ಒಬ್ಬ ಮಲ್ಕೊಂಡಿರ್ತಾನೆ ಕಾವಲ್ಗಾರ, ಅವನ ಹತ್ರಕ್ಕೆ ಬರ್ತಾರೆ ಇಬ್ರು. ಆ ಸುಪ್ತ ಪುರುಷನನ್ನು ಸೇರಿ ಈ ನಾಮಗಳಿಂದ ಬೃಹನ್, ಪಾಂಡರವಾಸ, ಸೋಮರಾಜನ್ ಎಂಬೀ ನಾಮಗಳಿಂದ ಕೂಗಿ ಕರೆದನು. ಇದು ಬೃಹನ್ನು, ಪಾಂಡರವಾಸ, ಸೋಮರಾಜನ್ ಇದು ದೇವತೆಗಳ ಹೆಸರು. ಪಾಂಡರವಾಸ ಅಂದ್ರೆ ಪ್ರಾಣನ್ ಹೇಳ್ತಾ ಇದ್ದಾರೆ. ಆ ತರ ದೇವತೆಗಳ ನಾಮದಿಂದ ಕೂಗಿ ಕರೆದ್ರು. ಎಲ್ಲಿ ಬಂದಿತ್ತು? ಪುರನ್ ಪಾಂಡರವಾಸ ಅನ್ನೋದೆಲ್ಲ ಎಲ್ಲಿ ಬಂದಿತ್ತು? ಇಲ್ಲ ಹಿಂದೆ ಯಾವ ರೀತಿ ಉಪಾಸನೆ ಮಾಡ್ತಾನೆ ಅಂತ ಹೇಳಿದ್ನಲ್ಲ, ನಾವೆಲ್ಲ ಈ ಸ್ಟಡಿ ಸರ್ಕಲ್ ಸ್ಕಿಪ್ ಮಾಡ್ಕೊಂಡಿದ್ವಿ. ಅಲ್ಲೆಲ್ಲ ಬರುತ್ತೆ ಪಾಂಡರವಾಸ. ಚಂದ್ರನನ್ನ ಹೇಳ್ಬೇಕಾದ್ರೆ ಪಾಂಡರವಾಸ, ಬೃಹನ್ ಅನ್ನುವಂಥದ್ದು, ಸೋಮರಾಜನ್ ಅನ್ನುವಂಥದ್ದು, ಇದೆಲ್ಲವೂ ಕೂಡ ದೇವತೆಗಳ ನಾಮಗಳು ಅಂತ, ದೇವತೆಗಳ ಹೆಸರುಗಳು ಅದೆಲ್ಲ ಅಂತ. ಆಯ್ತಾ? ಹೇಳಿ. ಹೀಗೆ ಕರೆದರೂ ಆ ನಿದ್ರಿಸಿದವನು ಹೇಳಲಿಲ್ಲ. ಎಚ್ಚರದೇ ಇದ್ದ ಅವನನ್ನು ಕೈಯಿಂದ ಹೊರಳಿಸಿ ಎಚ್ಚರಗೊಳಿಸಿದನು. ಅದರಿಂದ ಅವನು ಎದ್ದನು. ಕೂಗ್ದಾಗ ಎದ್ದಿಲ್ಲ. ದೇವತೆಗಳ ಹೆಸರೆಲ್ಲ ಕೂಗ್ದ, ಪಾಂಡರವಾಸ, ಸೋಮರಾಜನ್ ಅಂತೆಲ್ಲ, ಬೃಹನ್ ಅಂತ. ಎದ್ದೇಳಿಲ್ಲ. ಅವಾಗ ಹತ್ರ ಹೋಗಿ ಅವನ್ನ ಹೊರಳಿಸಿ ಅವಾಗ ಎಚ್ಚರ ಆದ. ಅದರಿಂದ ಅವನು ಎದ್ದನು ಅಂತ. ಕತೆ ಇಷ್ಟು ಅಷ್ಟೇ. ಇದ್ರೊಳಗೆ ನಾವು ತಲೆ ಕೆಡ್ಸ್ಕೊಳ್ಳೋಂಥದ್ದು, ಅರ್ಥ ಮಾಡ್ಕೊಳ್ಳೋ ಕಷ್ಟಪಡುವಂಥದ್ದು ಏನಿಲ್ಲ. ಇಷ್ಟು ಕತೆ ಅಷ್ಟೇ. ಏನ್ ಮಾಡ್ದ? ರಾಜ ಬಂದ, ಕೈ ಇಟ್ಕೊಂಡು ಎತ್ಕೊಂಡೋದ, ಮಲಗಿರೋನ ಹತ್ರ ಹೋದ, ಅವನ್ನ ಹೆಸರಿಂದ ಕರೆದ, ಎದೊಳ್ಳಿಲ್ಲ,
ಇದೆಲ್ಲ ಕತೆ ಇಷ್ಟ ಆದ್ರೂ ಕೂಡ ತುಂಬಾ ಸ್ವಾರಸ್ಯ ಅಡಗಿದೆ ಇದ್ರೊಳಗೆ. ಮೊದ್ಲೇನ್ ಮಾಡ್ದ, ಹತ್ರ ಹೋದ, ಮಲಗಿದ್ದ ಸುಪ್ತ ಪುರುಷನ ಬಳಿಗೆ ಹೋದ, ಹೆಸರಿಂದ ದೇವತೆಗಳ ಹೆಸರಿಂದ ಕರೆದ, ಅವನು ಎದೊಳ್ಳಿಲ್ಲ. ಆಮೇಲೆ ಅವನ್ನ ಕೈಯಿಂದ ಹೊರಳಿಸಿದವಾಗ ಎಚ್ಚರಗೊಂಡ, ಅವನ ಎದ್ದ. ಇಷ್ಟೇ ಆಯ್ತಾ. ಇಷ್ಟೊಂದು ಸ್ವಾರಸ್ಯ ಅಡಗಿದೆ ಅನ್ನೋದನ್ನ ಆಚಾರ್ಯ ಇವಾಗ ಚರ್ಚೆ ಮಾಡಿ ತೋರಿಸ್ತಾರೆ. ದಿವ್ಯಾ, ನೀವ್ ಹೇಳಿ. ದಿವ್ಯಾ, ಇನ್ನೊಂದು 5 minutes ಬಿಟ್ಟು ಹೇಳ್ತೀನಿ. ಆಯ್ತಾಯ್ತು. ಯಾರು ಪ್ರತಿಭಂಟೆನ ಹೇಳ್ತೀರಾ? ಗಾರ್ಗ್ಯನು ಹೇಳಿದ ಪ್ರಾಣನು ಬ್ರಹ್ಮವಲ್ಲವೆಂಬುದು ಹೇಗೆ? ಆತ್ಮನು ದ್ರಷ್ಟೃವೇ ದೃಶ್ಯನಲ್ಲ. ಅಂದ್ರೆ ಆತ್ಮ ಬರೀ ದ್ರಷ್ಟೃ, ನೋಡೋ ಅಂತವನು, ದೃಶ್ಯನಾಗಕ್ಕಾಗೋದಿಲ್ಲ ಅಂತ. ಭಾಷ್ಯಾರ್ಥ. ಆದ್ದರಿಂದ ಗಾರ್ಗ್ಯನು ಅಭಿಪ್ರಾಯ ಪಟ್ಟಿದ್ದನಲ್ಲ, ಆ ಪ್ರಾಣನು ಈ ಶರೀರದಲ್ಲಿ ಕರ್ತೃವು ಭೋಕ್ತೃವು ಆಗಿರುವ ಬ್ರಹ್ಮವಲ್ಲ ಎಂದು ನಿಶ್ಚಯವಾಯಿತು. ಅಂದ್ರೆ ಇದು ಕರಣಗಳೆಲ್ಲ ಇದ್ದುಕೊಂಡು ಪ್ರಾಣವೇ ಈ ಸಂಘಾತದಲ್ಲಿ ಕರ್ತೃಭೋಕ್ತೃ ಆಗಿರುವ ಬ್ರಹ್ಮ ಎಂಬುದು ಗಾರ್ಗ್ಯನ ಮತ. ಪ್ರಾಣ ಅಂತಂದ್ರೆ ಏನು ಅಂದ್ರೆ ಕರ್ತೃ ಸ್ವರೂಪ, ಭೋಕ್ತೃ ಸ್ವರೂಪ ಅಂತ ಗಾರ್ಗ್ಯನ್ ಮತ ಇರುತ್ತೆ. ಆ ಕರಣಗಳಿಗೆ ಅಂತ ಏನ್ ಹೇಳಿದ್ಯಲ್ಲ ಇಲ್ಲಿ, ಅದು ಚೈತನ್ಯ ಅಂತ ಅಷ್ಟೇ. ಅದು ಚೇತನ. ಆ ಚೇತನ ಅದನ್ನ ನಮ್ಗೆ ಕರ್ತೃಭೋಕ್ತೃ ಅಂತ ಎಲ್ಲೆಲ್ಲಿ ಬರುತ್ತಾ ಇಲ್ಲ ಅಲ್ಲಿ ಚೇತನ ಅಂತ ಅಷ್ಟೇ ಇಟ್ಕೊಳ್ಬೇಕು. ಯಾಕಂದ್ರೆ ನಾವು ಆ ಮೀನಿಂಗ್ ಹೋಗ್ಬಿಡ್ತೀವಿ. ನಾವು ಕರ್ತೃತ್ವ, ಭೋಕ್ತೃತ್ವ ಅದು ಬೇರೆ ಡೆಫಿನೇಷನ್ಸ್ಗಳೆಲ್ಲ ಅಲ್ಲಿ ಬಂದಿದೆ. ಇಲ್ಲಿ ಕರ್ತೃಭೋಕ್ತೃ ರೂಪನು ಅಂತ ಹೇಳಿದ್ರೆ ಚೇತನನು ಅಂತ. ಸೊ ಈ ಒಂದು ಕಥೆಯಿಂದ ಏನ್ ನಿರ್ಣಯ ಆಯ್ತು ಅಂತಂದ್ರೆ, ಆ ಗಾರ್ಗ್ಯನ ಅಭಿಪ್ರಾಯ ಪಟ್ಟಿತ್ತನಲ್ಲ, ಆ ಪ್ರಾಣನು ಈ ಶರೀರದಲ್ಲಿ ಕರ್ತೃಭೋಕ್ತಿ, ಆ ಪ್ರಾಣನು ಇವನೇನ್ ತಿಳ್ಕೊಂಡಿದ್ದಲ್ಲ, ಪ್ರಾಣನು ಆ ಒಂದು ಮುಖ್ಯ ಪ್ರಾಣನನ್ನ, ಪ್ರಜಾಪತಿಯನ್ನೇ ಬ್ರಹ್ಮ ಅಂತ ಏನ್ ತಿಳ್ಕೊಂಡಿದ್ದಲ್ಲ, ಅವನು ಈ ಶರೀರದಲ್ಲಿ ಚೇತನ, ಕರ್ತೃಭೋಕ್ತಂದ್ರೆ ಚೇತನ ಆಗಿರುವ ಬ್ರಹ್ಮವಲ್ಲ ಎಂದು ನಿಶ್ಚಯವಾಯಿತು ಅಂತ ಒಂದು ಸ್ಟೇಟ್ಮೆಂಟ್. ಇದು ಡಿಕ್ಲರೇಷನ್ ಸ್ಟೇಟ್ಮೆಂಟ್. ಈ ಕಥೆಯಿಂದ ಏನ್ ಗೊತ್ತಾಯ್ತು ಅಂತ ಚಿಕ್ಕದಾಗಿ ಆಚಾರ್ಯ ಹೇಳಿದ್ದಾರೆ. ಇವಾಗ ಹೇಗೆ ಅನ್ನೋದನ್ನ ಆಕ್ಷೇಪ ತಗೊಂಡು ಹೇಳ್ತಾ ಇದ್ದಾರೆ. ಮುಂದುವರಿಸಿ. ಆಕ್ಷೇಪ. ಆದರೆ ಸುಪ್ತ ಪುರುಷನ ಬಳಿಗೆ ಬಂದದ್ದು, ಅವನನ್ನು ಕರೆದದ್ದು, ಅವನು ಹೇಳದೇ ಇದ್ದದ್ದು, ಇವುಗಳಿಂದ ಗಾರ್ಗ್ಯನಿಗೆ ಅಭಿಮತವಾಗಿದ್ದ ಬ್ರಹ್ಮವು ಬ್ರಹ್ಮವಲ್ಲವೆಂದು ತಿಳಿಸಿದಂತಾಯಿತೆಂದು ಹೇಗೆ ಗೊತ್ತಾಯಿತು? ಅಂದ್ರೆ ಈಗ ಒಬ್ಬ ಸುಪ್ತ ಪುರುಷನ ಹತ್ರ ಬಂದ್ಬಿಟ್ಟು ಅವನ್ನ ಕರೆದಿದ್ದು ಹೇಳಿಲ್ಲ, ಇದರಿಂದ ಏನ್ ಗೊತ್ತಾಯ್ತು? ಬ್ರಹ್ಮ ಅಲ್ವೋ ಅಂತ ಕ್ವಶನ್ ಮಾರ್ಕ್. ಅವನ್ ತಿಳ್ಕೊಂಡಿದ್ದು ಬ್ರಹ್ಮ ಅಲ್ಲ ಅಂತ ಹೆಂಗ್ ನಿರ್ಣಯ ಮಾಡಿದ್ರಿ ಅಂತ. ಆಯ್ತಾ. ಇವಾಗ ಈ 2ನೇ ಅಧ್ಯಾಯದಲ್ಲಿ ಈ 2 ಭಾಗ ಮಾಡ್ಕೊಳ್ಬೇಕು ವಿಷಯಗಳನ್ನ. ಒಂದು, ಅವನ್ ಗಾರ್ಗ್ಯ ಏನ್ ತಿಳ್ಕೊಂಡಿದ್ನಲ್ಲ ಅದು ಮುಖ್ಯ ಬ್ರಹ್ಮ ಅಲ್ಲ ಅನ್ನುವಂಥದ್ದು, ಮುಖ್ಯ ಬ್ರಹ್ಮ ಅಲ್ಲ ಅನ್ನುವಂಥದ್ದು. ಎರಡನೇದು, ಬ್ರಹ್ಮವನ್ ಮುಖ್ಯ ಬ್ರಹ್ಮ ಯಾವುದು ಅನ್ನೋದು. ಮೊದಲನೇದು ಮುಖ್ಯ ಬ್ರಹ್ಮ ಅಲ್ಲ ಅನ್ನುವಂಥದ್ದು, ಗಾರ್ಗ್ಯನ್ ತಿಳ್ಕೊಂಡಿದ್ದ ಅಪರ ಬ್ರಹ್ಮವು ಮುಖ್ಯ ಬಲ್ಲ ಅಲ್ಲ ಅನ್ನುವಂಥದ್ದು ಒಂದು ಭಾಗ. ಅದನ್ನ ಇವಾಗ ನಾವು ನೋಡ್ತಾ ಇರೋದು. ಯಾವ್ದು ಆ ಬ್ರಹ್ಮ ಅನ್ನುವಂಥದ್ದು, ಅದು 2ನೇ ಭಾಗ. ಆಯ್ತಾ. ಇವಾಗ ಅದನ್ನ ನೋಡಿ ಪರಿಹಾರ ಏನು. ಎಚ್ಚರದ ಕಾಲದಲ್ಲಿ ಗಾರ್ಗ್ಯನ ಅಭಿಪ್ರಾಯದಲ್ಲಿ ಕರ್ತೃವು ಭೋಕ್ತೃವು ಬ್ರಹ್ಮವು ಆಗಿದ್ದ ಪುರುಷನು ಹೇಗೆ ಕರಣಗಳಲ್ಲಿ ಹತ್ತರವಿರುತ್ತಾನೋ ಹಾಗೆಯೇ ಅಜಾತ ಶತ್ರುವಿಗೆ ಅಭಿಪ್ರೇತನಾಗಿದ್ದ ಆ ಪ್ರಾಣನ ಸ್ವಾಮಿಯು ಭೃತ್ಯ ಇರುವಲ್ಲಿ ರಾಜನು ಇರುವಂತೆ ಹತ್ತರವೇ ಇದ್ದುಕೊಂಡಿರುತ್ತಾನೆ. ಅಂದ್ರೆ ಗಾರ್ಗ್ಯನ ಏನ ಅನ್ಕೊಂಡಿದ್ದ ಅಂದ್ರೆ, ಆ ಚೇತನ ಆಗಿದ್ದ ಪುರುಷನ ಹತ್ರ ಕರ್ಣಗಳ ಹತ್ತಿರ ಇರ್ತಾನಲ್ವಾ, ಅದೇ ತರ ಅಜಾತ ಶತ್ರುವಿಗೆ ಅಭಿಪ್ರೇತವಾಗಿದ್ದ ಆ ಪ್ರಾಣನ ಸ್ವಾಮಿಯು ಭೃತ್ಯರಿರುವಲ್ಲಿ ರಾಜನ ಹತ್ರ ಅವನ್ ಸೇವೆ ಮಾಡೋರು ಹೆಂಗಿರ್ತಾರೋ ಹಂಗೇನೆ ಆ ಬ್ರಹ್ಮನ ಹತ್ರ ಇದು ಇರ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅಂದ್ರೆ ಏನ್ ಅರ್ಥ ಇಲ್ಲಿ? ಅಂದ್ರೆ ಇವನು ಏನ್ ಅನ್ಕೊಂಡಿದ್ನೋ ಬ್ರಹ್ಮ ಅಂತ ಅನ್ಕೊಂಡಿರ್ತಾನಲ್ಲ. ರಾಜನ ಹತ್ರ ಹೆಂಗೆ ಆ ಕರ್ಣಗಳು ಇವಾಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಇದನ್ನ. ಅವನು ಉತ್ತರ ಕೊಟ್ಟಿದ್ದೇನು, ಆ ಗಾರ್ಗ್ಯನು
ಅಜಾತಶತ್ರುವಿಗೆ ಉಪದೇಶ ಮಾಡಿದ ಏನು ಅಂತ ಸ್ವಲ್ಪ ನೆನಪಿಸ್ಕೊಳ್ಬೇಕು. ಆದಿತ್ಯನಲ್ಲಿರುವಂತಹ ಆ ಚೇತನನೇ ಈ ಒಂದು ವ್ಯಷ್ಟಿನಲ್ಲಿ ಕಣ್ಣಿನ ಮೂಲಕ ಬಂದು ಹೃದಯದೊಳಗೆ ಕರ್ತೃಭೋಕ್ತೃ ರೂಪನಾಗಿರ್ತಾನೆ ಅಂತ ಇಷ್ಟಲ್ವ ಹೇಳಿದವನು. ಅಂದ್ರೆ ಅವನೇ ಆದಿತ್ಯ ರೂಪದಲ್ಲಿರುವಂತಹ ದೇವತೆಯೇ ಈ ಒಂದು ಶರೀರದಲ್ಲಿ ಚೇತನ ರೂಪನಾಗಿದ್ದಾನೆ ಅಂತ. ಇನ್ನೊಂದು ರೀತಿ ಹೇಳ್ಬೇಕು ಅಂತಂದ್ರೆ, ಅಂದ್ರೆ ಈ ಶರೀರ ಅನ್ನೋದು ಬರೀ ಗೋಳಕ ಮಾತ್ರ, ಒಂದು ಇನ್ಸ್ಟ್ರೂಮೆಂಟ್ ಮಾತ್ರ, ಅದಕ್ಕೆ ಚೇತನ ಇರುವಂಥದ್ದು ದೇವತೆಯಿಂದನೇ ಅಂತ. ಆ ದೇವತೆಯಿಂದ ಅಂತ ಅಲ್ವಾ. ಅದರ ಹತ್ತಿರ ಅಂದ್ರೆ ಕರಣಗಳ ಹತ್ತಿರವಿರುತ್ತಾನೋ ಅಂತ. ಕರಣಗಳ ಹತ್ತಿರ ಇರೋದ್ರಿಂದಲೇ ಅವನಿಗೆ ಚೈತನ್ಯ ಮುಂದಿರುವಂಥದ್ದು ಅಂತ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಸರಿಯಾಗಿ ಅರ್ಥ ಮಾಡಿ, ಹುಷಾರಾಗಿ ನೋಡ್ಕೊಳ್ಬೇಕು ಇದನ್ನ. ಅದೇ ಲಾಸ್ಟ್ ಟೈಮ್ ಕರ್ಣಗಳು ಅಂದ್ರೆ ಪ್ರಜಾಪತಿ ಕರ್ಣಗಳು ತಾನೆ ಇದೆಲ್ಲ. ಅದು ಬೇರೆ, ಅದು ಆಶ್ರಯ ಮತ್ತೆ ಅದು ಕರಣಗಳು ಅಂತ ಅದು ಬೇರೆ. ಅದು ಕೊಲ್ಸ್ಕೊಂಡ್ಬಾರ್ದು. ಇಲ್ಲೇ ಹೇಳಿರುವಂಥದ್ದು ಈ ಕರಣಗಳು, ಈ ಗೋಳಕ, ಈ ಶರೀರ ಎನ್ನುವಂತಹ ಗೋಳಕಗಳು. ಇದಕ್ಕೆ ಸ್ವಂತ ಚೈತನ್ಯ ಬರಬೇಕು ಅಂದ್ರೆ ಇವಾಗ ನೋಡಿ, ಇವಾಗ ಇದನ್ನೇ ತಗೊಳ್ಳಿಪ್ಪ, ಬೊಂಬೆ ಇರುತ್ತಲ್ಲ, ಆ ಬೊಂಬೆ ಕೀ ಕೊಟ್ರೆ ತಾನೇ ಹೋಗೋದದು. ಇಲ್ಲ ಅಂತಂದ್ರೆ ಕೀ ಕೊಡೋದಂದ್ರೇನು ಒಂದು ಚೇತನ ಕೊಡೋದಕ್ಕೆ ಅಂತ. ಅಥವಾ ಕರೆಂಟು, ಬ್ಯಾಟ್ರಿ ಆಪರೇಟ್ ಮಾಡೋಂಥ ಬೊಂಬೆ ಅಂತಂದ್ರೆ ಆ ಬ್ಯಾಟ್ರಿನೇ ಅದು ಕರೆಂಟು ಅಲ್ವಾ. ಹಾಗೇನೆ ಈ ಒಂದು ಗೋಳಕ, ಶರೀರ ಅನ್ನುವಂಥ ಗೋಳಕದಲ್ಲಿ ಆ ದೇವತೆಯ ಚೇತನವು ಹತ್ತಿರ, ಕರಣಗಳ ಹತ್ತಿರವಿರೋದ್ರಿಂದಲೇ ಹತ್ತಿರವಿರುತ್ತಾನೋ ಅನ್ನೋದು ಒಂದು. ಯಾರ ಅಭಿಪ್ರಾಯ ಇದು? ಆ ಗಾರ್ಗ್ಯನ ಅಭಿಪ್ರಾಯ ಆಯ್ತಾ. ಮತ್ತೆ ಹಾಗೆಯೇ ಅಜಾತ ಶತ್ರುವಿಗೆ ಅಭಿಪ್ರೇತವಾಗಿದ್ದ ಆ ಪ್ರಾಣನ ಸ್ವಾಮಿಯು, ಹುಷಾರಾಗಿ ನೋಡ್ಕೊಳ್ಬೇಕು, ಇಲ್ಲಿ ಬಿಡಿಸಿ ನೋಡ್ಕೊಳ್ಬೇಕು. ಆ ಪ್ರಾಣನ ಸ್ವಾಮಿಯು ಅಂತ ಹೇಳ್ತಾ ಇರೋದು ಇಲ್ಲಿ. ಸ್ವಾಮಿಗಳು ಅದಕ್ಕೆ ಬ್ರಾಕೆಟಲ್ಲಿ ಪ್ರಾಣನ ಅಂತ ಕೊಟ್ಟಿದ್ರಲ್ಲ, ತುಂಬಾ ಇಂಪಾರ್ಟೆಂಟ್ ಅದು. ಅವನ ಸ್ವಾಮಿಯು ಅಂತ. ಇವನೇನು ಇದು ಗಾರ್ಗ್ಯ ತಿಳ್ಕೊಂಡಿದ್ದಲ್ಲ, ಆ ದೇವತೆ, ಆ ಪ್ರಾಣ, ಆ ಪ್ರಾಣನ ಸ್ವಾಮಿಯು ಅಂದ್ರೆ ಮೋಟರ್ ಎಕ್ಸಾಂಪಲ್ ಕೊಟ್ಟಿತ್ತಲ್ಲ, ಮೋಟ್ರಿಂದ ಸ್ವಾಮಿ ಯಾರು? ಕರೆಂಟು. ಆ ಮೋಟರ್ ಓಡ್ಬೇಕಾದ್ರೆ ಅದರ ಸ್ವಾಮಿ ಯಾರು? ಕರೆಂಟು. ಅವನ ಸ್ವಾಮಿಯು ಅಂದ್ರೆ ಉದಾಹರಣೆ ಕೊಡ್ತಾ ಇದ್ದಾರೆ ಆಚಾರ್ಯರು. ಭೃತ್ಯರಿರುವಲ್ಲಿ ರಾಜನೂ ಇರುವಂತೆ ಹತ್ತಿರವೇ ಇದ್ದುಕೊಂಡಿರ್ತಾನೆ ಅಂತ. ರಾಜ, ಭೃತ್ಯರು ಅಂದ್ರೆ ಯಾರು? ರಾಜನ ಸೇವಕರು, ಪಲ್ಲಕ್ಕಿ ಹೊರವರು, ಅವನಿಗೆ ಗಾಳಿ ಬೀಸೋರು, ಅವ್ರು ಇರ್ತಾರೆ ಅಂತಂದ್ರೆ ಅರ್ಥ ಅವ್ರ ಪಡಗು ಇರುತ್ತೆ. ಎಲ್ಲಾದ್ರೂ ಸಾಧ್ಯನಾ? ಪಲ್ಲಕ್ಕಿ ಸುಮ್ಮನೆ ಅವ್ರು ಬೀಸ್ಕೊಂಡು ಹೋಗ್ತಾ ಎಲ್ಲಾರನ್ನು ಯಾರು ಮಾಡ್ತಾರೆ? ಯಾರು ಮಾಡಲ್ಲ. ಅವ್ರೆಲ್ಲ ಇದಾರೆ ಅಂತಂದ್ರೇನೋ ಅಲ್ಲಿ ರಾಜನಿಂದನೇ ಅಂತ ಅರ್ಥ ಅಂತ. ಇರುವಂತೆ ಇದ್ದುಕೊಂಡಿರ್ತಾರೋ ಅಂತ. ಆಯ್ತಾ? ಇಷ್ಟ ಅರ್ಥ ಆಯ್ತಾ? ಆ ಪ್ರಾಣನ ಹತ್ರ ಪ್ರಾಣನಿಂದ ಇರೋಂತ ಸ್ವಾಮಿನೂ ಇರ್ಬೇಕು ಅಂತ ಅನ್ಕೊಂಡಿರ್ತಾನೆ. ಈ ಎರಡನ್ನೂ ಸಿಮಿಲಾರಿಟೀಸ್ ಇದೆ ಇಲ್ಲಿ. ಅವನು ಈ ಒಂದು ಕರಣಗಳ ಹತ್ತಿರ ಇರೋವನು ಅಂತ, ಚೈತನ್ಯ ಕೊಡೋನು ಅವನು ಅಂತ. ಆದ್ರೆ ಅಜಾತಶತ್ರು ಅಭಿಪ್ರೇತವಾಗಿರುವಂತ ಆತ್ಮ ಯಾರು ಅಂತೆ? ಈ ಪ್ರಾಣನಿಗೂ ಚೇತನವಾಗಿರುವಂತವನು. ಅವನು ಇದರ ಹತ್ರನೇ ಎದ್ಕೊಂಡಿದ್ದಾನೆ. ಯಾವ್ದತ್ರ? ಈ ಶರೀರ ಎನ್ನುವ ಕರಣಗಳ ಹತ್ರನೇ ಎದ್ಕೊಂಡಿದ್ದಾನೆ. ಇವಾಗ ಇಲ್ಲಿ ನಮ್ಮ ಸ್ಥಿತಿನಲ್ಲಿ. ಆಯ್ತಾ? ಅರ್ಥ ಆಯ್ತಾ ಎಲ್ಲರಿಗೂನು? ಸೆನ್ಸ್ ಆರ್ಗನ್ಸ್ ಅಂತ. ಕರಣಗಳು ಅಂದ್ರೆ ಸೆನ್ಸ್ ಆರ್ಗನ್ಸ್. ಮುಗಿಸ್ಕೊಳ್ಳೋಣ. ಹೌದು. ಯಾವ್ದು ಕರ್ಣ ಸೆನ್ಸ್ ಆರ್ಗನ್ಸ್ ಮಾತ್ರ ಅಲ್ಲ, ಪೂರ್ತಿ ಶರೀರ, ಮನಸ್ಸು, ಬುದ್ಧಿ, ಇಡೀ ಶರೀರ. ಮನಸ್ಸು ಅಲ್ಲ. ಮನಸ್ಸು ಎಲ್ಲಿಂದ ಬರುತ್ತೆ? ಬರೀ ಶರೀರ ಗೋಳಕ ಅಷ್ಟೇ ಇದು, ಇನ್ಸ್ಟ್ರೂಮೆಂಟ್ ಅಷ್ಟೇ ಇದು. ಇದರ ಹಿಂತಡಿಕೆಯಾಗಿ ಆ ಪ್ರಾಣನಿಗೂ ಹಿಂತಡಿಕೆ ಆಗಿರುವಂತಹ ಆ ಚೇತನ ಇದ್ದಾನೆ ಅಂತ ಅಜಾತಶತ್ರು ಇಟ್ಕೊಂಡಿದ್ದಲ್ಲ. ಪ್ಲೇನ್ ಹೋಗ್ತಾ ಇದೆ. ಮುಂದುವರಿಸಿ. ಆದರೆ ಗಾರ್ಗ್ಯನ ಮತ್ತು ಅಜಾತ ಶತ್ರುವಿನ ಅಭಿಪ್ರಾಯದಂತೆ ಬ್ರಹ್ಮವಾಗಿರುವ ಆಳು ದಣಿಗಳಿಬ್ಬರನ್ನು ವಿಂಗಡಿಸಿ ಅರಿಯುವುದಕ್ಕೆ ಕಾರಣವಿದೆಯಲ್ಲ. ಅದು ಸಂಕೀರ್ಣವಾಗಿರುವುದರಿಂದ ಇಂಥದ್ದೆಂದು ವಿಶೇಷವಾಗಿ ನಿರ್ಧಾರ ಮಾಡಲಾಗುವುದಿಲ್ಲ. ಅಂದ್ರೆ ಅವರ ಅಭಿಪ್ರಾಯದಂತೆ ಎರಡೂ ಇದೆಯಲ್ಲ, ಅದನ್ನ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ ಅಂತ. ಯಾಕೆ ನಿರ್ಧಾರ ಮಾಡಕ್ಕಾಗಲ್ಲ ಅಂತಂದ್ರೆ ಸಂಕೀರ್ಣವಾಗಿರೋದ್ರಿಂದ. ಸಂಕೀರ್ಣ ಅಂತಂದ್ರೆ ಏನು? ಮಿಕ್ಸ್ ಆಗಿ ಒಂದಕ್ಕೊಂದು ಕೂಡ್ಕೊಂಡ್ಬಿಟ್ಟಿರೋದ್ರಿಂದ ಅದು ನಿರ್ಧಾರ ಮಾಡೋದಕ್ಕಾಗೋದಿಲ್ಲ. ಆಯ್ತಾ? ಅಂದ್ರೆ
ಆಚಾರ್ಯ ಆತ್ಮ ಆಚಾರ್ಯ ಅಧ್ಯಾಸ ಭಾಷೆಯಲ್ಲಿ ಏನ್ ಹೇಳ್ತಾ ಇರೋದು ಈ ವಿಷಯವಾಗಿ? ಅಹಮಿದಂ ಮಮೇದಂ ಸತ್ಯಾನೃತೆ ಮಿಥುನೀಕೃತೆ ಅಹಮಿದಂ ಮಮೇದಂ ಅಂತ ಅಲ್ವಾ? ಸತ್ಯ ಅಂದ್ರತೆ ಮಿಥುನೀಕೃತ್ಯ, ಸತ್ಯವಾಗಿರುವಂತಹ ಸ್ವರೂಪ, ಅನಿತ್ಯವಾಗಿರುವಂತಹ ವಿಷಯ ರೂಪವಾಗಿರುವಂತಹ ಅನಾತ್ಮ ಅಂದ್ರೆ ಶರೀರಾದಿ ಮನೋಬುದ್ಧಿಗಳು ಇವೆಲ್ಲವೂ ಕೂಡ್ಕೊಂಡ್ಬಿಟ್ಟಿದೆ, ಕಲಬೆರಕೆ ಆಗ್ಬಿಟ್ಟಿದೆ. ಆ ಕಾರಣಕ್ಕಾಗಿ ಈ ಬಿಡಿಸಿ ತಿಳ್ಕೊಳ್ತಾ ಇಲ್ಲ ಜನಗಳು. ನಿಜವಾದ ಆತ್ಮ ಯಾರು, ಅನಾತ್ಮ ಯಾರು ಅಂತ ಬಿಡಿಸಿ ತಿಳ್ಕೊಳ್ಬೇಕಾಗಿದೆ ಅಂತ. ಇವೆರಡು ಸಂಕೀರ್ಣವಾಗಿರೋದಲ್ಲಿ ಎಚ್ಚರದಲ್ಲಿ, ಆಯ್ತಾ? ಎಚ್ಚರದಲ್ಲಿ ಇವಾಗ ಇವನ್ ಅಜಾತ ಶತ್ರು ಹೇಳ್ತಾ ಇರೋದು ಅಷ್ಟೇ, ಗಾರ್ಗೆ ಹೇಳ್ತಾ ಇರೋದು ಅಷ್ಟೇ. ಗಾರ್ಗೆ ಹೇಳ್ತಾ ಇರೋದ್ರೊಳಗೂ ಕೂಡ ಸಂಕೀರ್ಣವಾಗಿ ಎರಡು ಕೂಡ. ಆ ದೇವತೆಯು ಶರೀರದಲ್ಲಿ ಸಂಕೀರ್ಣವಾಗಿದೆ. ಮತ್ತೆ ಅಜಾತ ಶತ್ರುವಿನ ಅಭಿಪ್ರಾಯದಂತೆ ಆ ದೇವತೆಗೂ ಶಕ್ತಿಯಾಗಿರುವಂತಹ ಆ ಪರಮಾತ್ಮನು ಎಚ್ಚರದ ಅವಸ್ಥೆಯಲ್ಲಿ ಕೂಡ್ಕೊಂಡ್ಬಿಟ್ಟಿದ್ದಾನೆ, ಒಂದಕ್ಕೊಂದು ಕೂಡ್ಕೊಂಡ್ಬಿಟ್ಟಿದ್ದಾನೆ. ಈಗ ಸರ್ವವ್ಯಾಪಕವಾದಂತಹ ಬಿಸಿಲು, ಅಲ್ಲಿ ಯಾವ ಉಪಾಧಿನೂ ಇಲ್ಲ. ಅಲ್ಲಿ ಎಲ್ಲ ಕಡೆನೂ ಉಪಾಧಿ ಅಂತಂದ್ರೆ ಏನು, ಯಾವ ಒಂದು ಅಡೆತಡೆನೂ ಇಲ್ಲ. ಎಲ್ಲ ಕಡೆ ಬೆಳಕಿದೆ, ಸೂರ್ಯನ ಬೆಳಕು. ಅದು ಕನ್ನಡಿಯನ್ನ ಏನಾದ್ರೂ ಹಿಡಿದು ಮನೆ ಒಳಗಡೆ, ಕತ್ಲಿರಂತ ಮನೆಯೊಳಗಡೆ ಬಿಟ್ರೆ ಏನಾಗುತ್ತೆ, ಅದನ್ನ ಹಿಡ್ಕೊಳುತ್ತೆ, ಅದು ತಗೊಂಡೋಗಿ ಅಲ್ಲಿ ಬಿಡುತ್ತೆ. ಇಲ್ಲೇನಾಯ್ತು, ಆ ಬಿಸಿಲು ಆ ಕನ್ನಡಿ ಜೊತೆಗೆ ಕೂಡ್ಕೊಂಡ್ಬಿಟ್ಟಿದೆ. ಇಲ್ಲಿ ಬಿಸಿಲು ಕೂಡ್ಕೊಂಡು ಅದನ್ನ ಆ ಕಡೆ ತಳ್ಳಿದ್ದು. ಇವಾಗ ಬಿಸಿಲೇ ಮುಖ್ಯ, ಬಿಸಿಲಿಂದನೇ ಆ ಸೂರ್ಯನ ಬಿಸಿಲೇ ಇಲ್ಲಿ ಬಂದಿರೋಂಥದ್ದು ಅನ್ನೋದು ತಿಳುವಳಿಕೆ. ಅದು ಸೂರ್ಯನ ಬಿಸಿಲೇ ಇಲ್ಲಿ ಬಂದಿರೋಂಥದ್ದು ತಿಳುವಳಿಕೆ, ಸರಿಯಾದ ತಿಳುವಳಿಕೆ. ತಪ್ಪು ತಿಳುವಳಿಕೆ ಅದು ಕನ್ನಡಿಯಿಂದನೇ ಬೆಳಕು ಬರ್ತಾ ಇರೋದು ಅನ್ನೋ ತಪ್ಪು ತಿಳುವಳಿಕೆ. ಯಾಕೆ ಹಾಗಾಗಿದೆ ಅಂತಂದ್ರೆ ಕನ್ನಡಿ ಮತ್ತೆ ಸೂರ್ಯನ ಬೆಳಕು ಒಟ್ಟಿಗೆ ಕೂಡ್ಕೊಂಡ್ಬಿಟ್ಟಿದೆ ಅನ್ನೋ ತರ, ಸುಮ್ಮನೆ ಅರ್ಥ ಆಗಲಿ ಅನ್ನೋ ಉದಾಹರಣೆ ಕೊಡ್ತಾ ಇರೋದಷ್ಟೇ. ಹಾಗೆ ಎಚ್ಚರದಲ್ಲಿ ಚೇತನ ಮತ್ತೆ ಅಚೇತನ ಎರಡು ಕೂಡ್ಕೊಂಡ್ಬಿಟ್ಟಿರೋದ್ರಿಂದ ನಿರ್ಧಾರ ಮಾಡೋದು ಕಷ್ಟ. ಸಂಕೀರ್ಣವಾಗಿರೋದ್ರಿಂದ ನಿರ್ಧಾರ ಮಾಡೋದು ಕಷ್ಟ. ಅರ್ಥ ಆಯ್ತಾ? ಅಂದ್ರೆ ಬಿಡಿಸ್ಕೊಳೋದ್ ಕಷ್ಟ. ಭೋಕ್ತೃವಾಗಿರುವವನು ದ್ರಷ್ಟುವೇ ಹೊರತು ದೃಶ್ಯವಲ್ಲ. ಅಂದ್ರೆ ಚೇತನ ಏನು ಅಂದ್ರೆ ಯಾವಾಗ್ಲೂ ನೋಡೋನು. ಭೋಕ್ತೃ ಅಂದ್ರೆ ಏನಿಲ್ಲ, ಭೋಕ್ತೃ ಅಂದ್ರೆ ಚೇತನ ಅಷ್ಟೇ ಚೇತನ ಅಂತ. ಆ ಕರ್ತೃ ಭೋಕ್ತೃ ಅದೆಲ್ಲ ತರಬಾರದು ಇಲ್ಲಿ. ಯಾಕೆ ಭೋಕ್ತೃ ಅಂತ ಕರೆದಿದ್ದಾರೆ ಇಲ್ಲಿ ಅಂತ, ಯಾಕಂದ್ರೆ ಶುರು ಮಾಡಿದ್ದೇನೆ ಕರ್ತೃ ಭೋಕ್ತೃ ಅನ್ನುವಂತ ಉಪನಿಷತ್ತು, ಹಾಗಾಗಿ ಅದನ್ನೇ ಮುಂದುವರಿಸಿದೆ. ಇಲ್ಲಿ ಕರ್ತೃ ಭೋಕ್ತೃ ಅಂತ ಏನಾದ್ರು ಬಂದಾಗ ಚೇತನ ಅಂತ ಅಷ್ಟೇ ಅರ್ಥ. ಅದು ಸರಿಯಾಗಿ ತಿಳ್ಕೊಳ್ಬೇಕು. ಆ ಕಾರಣಕ್ಕಾಗಿ ಇದಕ್ಕೆ ಪಾಠ ಬೇಕು ಅಂತ ಹೇಳೋದು. ಭಾಷ್ಯನ ಸ್ವತಂತ್ರವಾಗಿ ಓದಬಾರ್ದು, ಪಾಠ ಯಾರ ಹತ್ರ ಕೇಳಿನೇ ತಿಳ್ಕೊಳ್ಬೇಕು ಅಂತ ಇದೇ ಕಾರಣ ಕೇಳೋದು. ನಮ್ಗಿಲ್ಲ ಅಂದ್ರೆ ಏನಿದು ಕರ್ತೃ ಭೋಕ್ತೃ ಅಂತಾರೆ ಏನಪ್ಪಾ ಅಂತ ತಲೆ ಬಿಸಿ ಆಗ್ಬಿಡುತ್ತೆ, ಆಯ್ತಾ? ಅದು ಚೇತನ ಅಷ್ಟೇ. ಅದು ಮುಂದುವರ್ಸಿ. ಚೇತನನಾಗಿರೋನು ಯಾವಾಗೂ ನೋಡ್ತಾನೆ ಹೊರತು ಅವನು ಇದು ದೃಶ್ಯ ಆಗಕ್ಕಾಗದಲ್ಲ. ಆಪೋಸಿಟ್ ಅಭೋಕ್ತೃವಾಗಿರುವುದು ದೃಶ್ಯ ಹೊರತು ದೃಷ್ಟವಲ್ಲ. ಚೇತನ ಅಲ್ಲದೆ ಇರೋನು ದೃಶ್ಯವಾಗಿರ್ತಾನೆ ಹೊರತು ನೋಡೋದಕ್ಕಾಗೋದಿಲ್ಲ. ಈ ಎರಡು ಅಂದ್ರೆ ಎಚ್ಚರದಲ್ಲಿ ಸಂಕೀರ್ಣವಾಗಿರುವುದರಿಂದ ವಿಂಗಡಿಸಿ ತೋರಿಸುವುದು ಅಶಕ್ಯವೆಂದು ಸುಪ್ತ ಪುರುಷನ ಬಳಿಗೆ ಬಂದದ್ದಾಗಿದೆ. ಎಚ್ಚರದ್ರಲ್ಲಿ ಇದೆಲ್ಲ ತೋರ್ಸೋದಿಕ್ಕಾಗಲ್ಲ, ಅದಕ್ಕೋಸ್ಕರ ಸುಪ್ತ ಪುರುಷನ ಹತ್ರ ಬಂದಿರೋದು ಅಂತ. ಏನ್ ದೃಶ್ಯ ದ್ರಷ್ಟು ಹೇಗೆ ಇಲ್ಲಿ ಅದನ್ನ ಹೇಳಿ. ದೃಶ್ಯ ಯಾವುದು, ದ್ರಷ್ಟು ಯಾವುದು ಇಲ್ಲಿ? ದೃಶ್ಯ ಅವನು ಮಲ್ಕೊಂಡಿರ್ತಾನಲ್ಲ. ಅಲ್ಲಲ್ಲ, ಇಲ್ಲಿ ಎಚ್ಚರದಲ್ಲಿ ಹೇಳ್ತಾ ಇದ್ದೀನಿ. ದೃಶ್ಯ ದ್ರಷ್ಟು, ಎಚ್ಚರದಲ್ಲಿ ದುಷ್ಟ ದೃಶ್ಯ ಅನ್ನೋದು ಇದೆಯಲ್ಲ, ಅದೇನಾಯ್ತು? ದ್ರಷ್ಟು ಆತ್ಮ ಅಂತಂದ್ರೆ ದೃಶ್ಯ ಅನಾತ್ಮ ಅಂತ ಹೇಳಿದ್ದಾಯ್ತು. ಇವಾಗ ಯಾವುದು, ಇವಾಗ ಉದಾಹರಣೆ ಕೊಡಿ ಇಲ್ಲಿ ಹೇಗೆ ಅಂತ. ಭೋಕ್ತೃ ದ್ರಷ್ಟರು, ಅಭೋಕ್ತೃ ದೃಶ್ಯ ಅಂತ. ಅಭೋಕ್ತೃ ಯಾರು? ಯಾವ್ದು ಅಭೋಕ್ತೃ? ಯಾವ್ದು ಅಭೋಕ್ತೃ ಅಂದ್ರೆ ಅಚೇತನ. ಯಾವ್ದು ಅಚೇತನ? ಅಚೇತನ ಅದೇ ಈಗ ಶರೀರ ಫುಲ್ಲು ಅಚೇತನ. ಶರೀರ ಇಂದ್ರಿಯ ಎಲ್ಲವೂ ಕೂಡ ಅಚೇತನ. ಶರೀರ ಇಂದ್ರಿಯ ಮನಸ್ಸು ಬುದ್ಧಿಯ ನಾವೇನೇ ಕರಿತಾ ಇದೀವಲ್ಲ ಅದೆಲ್ಲ ಯಾಕೆ ಅಚೇತನ?
ಯಾಕೆ ಅಚೇತನ ಅದು? ಅದೃಶ್ಯ. ವೆರಿ ಗುಡ್. ದೃಶ್ಯ ಆಗಿರೋದ್ರಿಂದ ಅಚೇತನ. ಯಾವುದು ದೃಶ್ಯವೋ ಅದು ಅಚೇತನ. ಯಾವುದು ದ್ರಷ್ಟೃ? ಯಾವುದು? ಆತ್ಮನು. ಆತ್ಮ ಒಳಗಿರ್ತಾನಲ್ಲ, ಗಾಢ ನಿದ್ದೆ. ಯಾಕೆ ದ್ರಷ್ಟೃ ಅಂತ ಯಾಕೆ ಕರೆದಿರೋದು? ದ್ರಷ್ಟು ಅಂತ ಹೆಸರು ಯಾಕೆ ಬಂದಿರೋದು? ಅವನು ನೋಡ್ತಾನೆ ಹೊರ್ತು ಅಲ್ಲ, ನೋಡ್ತಾನೆ ಅಲ್ಲ. ದೃಶ್ಯದ ಅಪೇಕ್ಷೆಯಿಂದ ದ್ರಷ್ಟೃ ಅಂತ ಬಂದಿರೋದು. ದೃಶ್ಯದ ಅಪೇಕ್ಷೆ, ದೃಶ್ಯವನ್ನು ನೋಡುವವನು, ದೃಶ್ಯವನ್ನು ಬೆಳಗುವವನು. ಆ ಕಾರಣಕ್ಕಾಗಿ ದ್ರಷ್ಟೃ ಅಂತ ಹೆಸರು ಬಂದಿರೋಂಥದ್ದು. ಆ ಪರಮಾತ್ಮನಿಗೆ ಯಾವ ನಾಮವೂ ಇಲ್ಲ. ಯಾವುದಕ್ಕೆ ಹೋಲಿಕೆಯಿಂದ ಹೆಸರು ಕೊಡ್ತಾ ಇದೀವಿ ಅಷ್ಟೇ ನಾವು. ದೃಶ್ಯದ ಒಂದು ಅಪೇಕ್ಷೆಯಿಂದ ದ್ರಷ್ಟೃ. ಎಲ್ಲಾನು ರಿಲೇಟಿವ್ ನಾಮಗಳಷ್ಟೇನೆ. ದೃಶ್ಯದ ಅಪೇಕ್ಷೆಯಿಂದ ದ್ರಷ್ಟೃ ಅಂತ. ಅದೇ ರೀತಿ ಅನಾತ್ಮಗಳ ಅಪೇಕ್ಷೆಯಿಂದ ಆತ್ಮ ಅಂತ. ಈ ಕ್ಷೇತ್ರದ ಅಪೇಕ್ಷೆ ಅಂದ್ರೆ ಕ್ಷೇತ್ರಜ್ಞ ಅಂತ. ಈ ರೀತಿಯಾಗಿ ದೃಶ್ಯ ದೃಷ್ಟ ನೋಡೋನಾಗಿರ್ತಾನೆ ಹೊರತು ಯಾವತ್ತೂ ಕೂಡ ಅವನು ನೋಡಲ್ಪಡುವವನಾಗಿರುವುದಿಲ್ಲ, ವಸ್ತುಗಳು ಆಗೋದಿಲ್ಲ. ಆ ಕಾರಣಕ್ಕಾಗಿ ಇದು ಸಂಕೀರ್ಣವಾಗಿರುವುದರಿಂದ ವಿಂಗಡಿಸಿ ಆತ್ಮಾನಾತ್ಮಗಳನ್ನ ವಿಂಗಡಿಸಿ ತಿಳ್ಕೊಳಕ್ಕಾಗೋದಿಲ್ಲ. ಆ ಕಾರಣಕ್ಕಾಗಿ ಸುಪ್ತ ಪುರುಷನ ಬಳಿಗೆ ಬಂದನು ಅಂತ. ಇವಾಗ ದೃಷ್ಟಾಂತದಲ್ಲೂ ಕೂಡ ಒಂದು ಮೆಷಿನ್ನಲ್ಲಿ ಕರೆಂಟ್ ಹರಿದು ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಿದ್ರೆ ಮೆಷಿನ್ನೇ ಕೆಲಸ ಮಾಡ್ತಾ ಇದೆ ಅಂತ ಅನ್ಸುತ್ತಲ್ವಾ? ಮೆಷಿನ್ಗೆ ಸ್ವಂತ ಶಕ್ತಿ ಇಲ್ಲ ಅಂತ. ಚಿಕ್ಕ ಮಗು ಅಂತ ಇಟ್ಕೊಳ್ಳಿ, ಆ ಮೆಷಿನ್ನು ಅಥವಾ ನಮ್ಮ ಒಂದು ಮಿಕ್ಸರಿ ಮೋಟ್ರ್ ಓಡ್ತಾ ಇದ್ರೆ, ಅಪ್ಪ ಎಷ್ಟು ಚೆನ್ನಾಗಿದೆಯಲ್ವಾ ಇದು ಮೋಟ್ರ್ ಚೆನ್ನಾಗಿ ಓಡ್ತಾ ಇದೆ ಅಂತ. ಅದ್ರೊಳಗೆ ಕರೆಂಟ್ ಹರಿಯೋದ್ರಿಂದನೇ ಆಗಿದೆ ಅನ್ನೋದು ಅಲ್ಲಿ ನೋಡಿದ್ರೆ ಗೊತ್ತಾಗತ್ತಾ? ಎಕ್ಸಾಕ್ಟ್ಲಿ ಅದೇ ತರ ನೋಡಿ, ಕರೆಂಟು ಕೂಡ ಚೇತನ ಆಗಿರುವಂಥದ್ದು, ಇಲ್ಲಿ ಅಚೇತನ ಆಗಿರುವಂಥದ್ದು ಮಿಕ್ಸರ್. ಎರಡನ್ನೂ ಸೇರ್ಕೊಂಡ್ರೆ ಅಲ್ಲಿ ಕೆಲಸ ನಡೆಯೋದು, ಇಲ್ಲಾಂದ್ರೆ ಕೆಲಸ ನಡೆಯೋದಿಲ್ಲ ಅಲ್ವಾ? ಎರಡು ಸೇರ್ಕೊಂಡಿರೋದ್ರಿಂದ ನಮ್ಗೆ ಗೊತ್ತಾಗೋದಿಲ್ಲ. ಗೊತ್ತಾಗೋದು ಯಾವಾಗ ಅಂತಂದ್ರೆ ಬಿಡಿಸಿ ತಿಳ್ಕೊಂಡವಾಗ. ಇದು ಕರೆಂಟು, ಇದು ಮಿಕ್ಸರ್. ಕರೆಂಟ್ ಯಾವತ್ತೂ ಕೂಡ ಇಂಡಿಪೆಂಡೆಂಟ್ ಆಗಿರುತ್ತೆ. ಮಿಕ್ಸರ್ ಇರಲಿ ಬಿಡಲಿ ಅದು ಮಾಡಿದ್ರೆ ಅದು ಹರಿತಾ ಇರುತ್ತೆ. ಮಿಕ್ಸಿ ಮಾತ್ರ ಕರೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ದೃಷ್ಟಾಂತ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ದೃಷ್ಟಾಂತಕ್ಕೂ ದ್ರಾಷ್ಟಾಂತಕ್ಕೂ ವ್ಯತ್ಯಾಸ ಇದೆ. ದೃಷ್ಟಾಂತದಲ್ಲಿ ಎರಡು ತೋರಿಸ್ಬೋದು, ಇದು ಮಿಕ್ಸರು ಇದು ಕರೆಂಟು ಅಂತ ತೋರಿಸ್ಬೋದು. ಆದರೆ ಇಲ್ಲಿ ದ್ರಾಷ್ಟಾಂತಿಕದಲ್ಲಿ ಪ್ರತ್ಯೇಕವಾಗಿ ತೋರಿಸೋದಕ್ಕೆ ಬರೋದಿಲ್ಲ. ಆದರೆ ಎರಡೂ ಕೂಡ ಸಂಕೀರ್ಣವಾಗಿದೆ ಇಲ್ಲಿ. ಹಾಗಾಗಿ ಬರೀ ಎಚ್ಚರವನ್ನು ಇಟ್ಕೊಂಡ್ರೆ ಮಾತ್ರ ಗೊತ್ತಾಗೋದಿಲ್ಲ ಅಂತ ಕಾರಣಕ್ಕಾಗಿ ಸುಪ್ತ ಪುರುಷನ ಬಳಿಗೆ ಬಂದ ಅಂತ. ನೆಕ್ಸ್ಟ್ ದಿವ್ಯಾ, ಫ್ರೀ ಆದ್ರ? ಹಾ ಸರ್, ಹೇಳ್ತೀನಿ. ಅನುಸುಪ್ತೇಃ ಅಪಿ ಪುರುಷೇ ವಿಶಿಷ್ಟೈಃ ನಾಮಭಿಃ ಆಮಂತ್ರಿತಃ ಭೋಕ್ತ್ರೈವ ಪ್ರತಿಪತ್ಸಿತೆ ನ ಅಭೋಕ್ತಾ ಇತಿ ನ ಏವ ನಿರ್ಣಯಃ ಸ್ಯಾತ್ ಇತಿ. ಅಂದ್ರೆ ಸುಪ್ತ ಪುರುಷ ಅಲ್ಲ, ಹಾಗಲ್ಲ. ಈಗ ಸುಪ್ತ ಪುರುಷನ ಹತ್ರ ಬಂದ್ಬಿಟ್ಟು ವಿಶಿಷ್ಟೈಃ ನಾಮಭಿಃ ಆಮಂತ್ರಿತಃ, ನೀವ್ ಅಸಾಧಾರಣವಾದ ಯಾವ್ಯಾವ್ದೋ ಪಾಂಡುರವ ಬೃಹನ್ನೋ ಹಂಗೆಲ್ಲ ಕರೆದ್ಬಿಟ್ರೆ ಅವನು ಅದನ್ನ ಅವನ್ ಹೆಂಗೆ ಅದಕ್ಕೆ ಏನ್ ಮಾಡ್ತಾನೆ, ಅವ್ನ್ ಅದಕ್ಕೆ ಹೆಂಗೆ ರೆಸ್ಪಾಂಡ್ ಮಾಡ್ತಾನೆ? ಅವನ್ ಹೆಸರಲ್ವಾ ಕರಿಬೇಕಿರೋದು. ನಾ ಅಭೋಕ್ತ ಹಂಗ ಅವ್ನ್ ರೆಸ್ಪಾಂಡ್ ಮಾಡ್ಲಿಲ್ಲ ಅಂದ್ರೆ ಅದರಿಂದ ಅವ್ನ್ ಎದೊಳ್ಳಿಲ್ಲ ಅಂದಾಕ್ಷಣಕ್ಕೆ ನಾ ಅಭೋಕ್ತ ಐತಿನ ಏವ ನಿರ್ಣಯ ಸ್ಯಾತ್. ಅವ್ನ್ ಎದೊಳ್ಳಿಲ್ಲ ಅಂದಾಕ್ಷಣಕ್ಕೆ ಅವನು ಭೋಕ್ತೃ ಅಲ್ಲ ಅಂತ ಹೆಂಗ್ ನಿರ್ಣಯ ಮಾಡದ್ರಿ? ಹಂಗ್ ಮಾಡಕ್ ಆಗಲ್ವಲ್ಲ ಅಂತ ಆಕ್ಷೇಪ. ಅದಕ್ಕೆ ಪರಿಹಾರ ನ ನಿರ್ಧಾರಿತ ವಿಶೇಷತ್ವಾತ್ ಗಾರ್ಗ್ಯ ಅಭಿಪ್ರೇತಸ್ಯ. ಅಂದ್ರೆ ಅದು ಆ ನಾಮಗಳೆಲ್ಲ ಏನಕ್ಕೆ ಹಂಗ್ ಕರೆದಿದ್ದು ಅಂದ್ರೆ ಅದು ಗಾರ್ಗ್ಯನಿಗೆ ಇಷ್ಟವಾಗಿರುವ ಬ್ರಹ್ಮದ ವಿಶೇಷಣವನ್ನು ಗೊತ್ತು ಮಾಡುತ್ತದೆ. ಅಂದ್ರೆ ಗಾರ್ಗ್ಯನಿಗೆ ಅದು ಅದೇ ಬ್ರಹ್ಮ ಅಂತ ಗಾರ್ಗ್ಯ ಅರ್ಥ ಮಾಡ್ಕೊಂಡಿದ್ನಲ್ಲ, ಇವಾಗ ಅದೇ ಬ್ರಹ್ಮ ಆಗಿದ್ರೆ ಅವನು ಎದೊಳ್ಬೇಕಿತ್ತು ಅಂತ. ಯಹ ಹಿ ಸತ್ಯೇನ ಛನ್ನಃ ಪ್ರಾಣಃ ಆತ್ಮ ಅಮೃತಃ ವಾಗಾದಿಷು ಅನಸ್ತಮಿತಃ ನಿಮ್ಲೋಚತ್ಸು ಯಸ್ಯ ಆಪಃ ಶರೀರಂ ಪಾಂಡರವಾಸಃ ಯಹ ಚ ಅಸಪತ್ನತ್ವಾತ್ ಬೃಹನ್ ಯಹ ಚ ಸೋಮಃ ರಾಜ ಷೋಡಶಕಲಃ ಸಹ ಸ್ವವ್ಯಾಪಾರಾರೂಢಃ ಯಥಾ ನಿರ್ಜ್ಞಾತ ಏವ ಅನಸ್ತಮಿತ ಸ್ವಭಾವ ಆಸ್ತೆ. ಅಂದ್ರೆ ಯಾವನು ಗಾರ್ಗ್ಯ ಏನ್ ಅನ್ಕೊಂಡಿರ್ತಾನೆ,
ಆ ದೇವತೆಯೇ ದ್ರಷ್ಟೃ ಅಂತ ಗಾರ್ಗ್ಯ ಅನ್ಕೊಂಡಿರ್ತಾನಲ್ವಾ, ಅದಕ್ಕೆ ಆ ಗಾರ್ಗ್ಯ ಅದು ಸತ್ಯದಿಂದ ಮರೆಯಾಗಿರುವ ದ್ರಷ್ಟೃ ಅಮೃತನ ಅನ್ಬೇಡಿ, ಇವಾಗ ದ್ರಷ್ಟೃ ಅನ್ಬೇಡಿ, ಚೇತನ ಅಂತ ಅಷ್ಟೇ. ದ್ರಷ್ಟೃ ಬೇರೆ. ಸೊ ಈ ಗಾರ್ಗ್ಯ ಹಂಗಂತ ಅನ್ಕೊಂಡ್ಬಿಟ್ಟಿರ್ತಾನೆ, ಅವನೇ ಅಮೃತವಾಗಿರುವ ಆತ್ಮ ಅಂತ ಅನ್ಕೊಂಡಿರ್ತಾನೆ ಗಾರ್ಗ್ಯ. ಸೊ ವಾಗಾದಿಷು ಅನಸ್ತಮಿತಃ, ಈಗ ವಾಗಾದಿಗಳು ಅಸ್ತವಾದರೂ ಅಸ್ತವಾಗದಿರುವನು ಪ್ರಾಣ. ಅಂದ್ರೆ ಅದು ನಾವು ಹಿಂದಿನ ಬ್ರಾಹ್ಮಣದಲ್ಲೆಲ್ಲ ನೋಡಿದ್ವಲ್ಲ, ಪ್ರಾಣನಿಗೆ ಅನಸ್ತಮಿತ ಅಂತ ಕರೀತಾರೆ. ಏನಕ್ಕೆ ಅಂದ್ರೆ ವಾಗಾದಿಗಳೆಲ್ಲ ನಿದ್ರಿಸುವ ಸಮಯದಲ್ಲೇ ಅದು ಪ್ರಾಣನಲ್ಲಿ ಲಯವಾಗುತ್ತೆ. ಅಂದ್ರೆ ನಾವು ನಿದ್ದೆ ಮಾಡ್ತಿದ್ರು ಪ್ರಾಣನ ಸಂಚಾರ ಇದ್ದೇ ಇರುತ್ತೆ. ಹಂಗಾಗಿ ವಾಗಾದಿಗಳೆಲ್ಲ ಅಸ್ತವಾದ್ರೂ ಪ್ರಾಣ ಅಸ್ತವಾಗೋದಿಲ್ಲ. ಆಮೇಲೆ ಅವನಿಗೆ ಅಪ್ಪೇ ಶರೀರವಾಗಿರುತ್ತೆ ಆ ಪ್ರಾಣನಿಗೆ. ಮತ್ತು ಯಾವನು ಪಾಂಡರವಾಸನೋ, ತನಗೆ ಸಪತ್ನರಿಲ್ಲದವರಿಂದ ಬೃಹನ್ ಎನಿಸಿಕೊಂಡಿರ್ತಾನೆ ಅವನು. ಮತ್ತೆ ಅವನು ಸೋಮರಾಜನು, ಅವನು ಬೃಹತ್ತಾಗಿರ್ತಾನೆ. ಎದುರಾಳಿಗಳು ಯಾರು ಇಲ್ಲ ಅಂತ ಫಲಶ್ರುತಿಯಲ್ಲೂ ಹೇಳಿದೆ, ಅವನ ಎದುರಾಳಿಗಳು ಯಾರು ಇಲ್ಲ. ಮತ್ತೆ ಅನಸ್ತಮಿತ ದೇವತಾ ಹಿಂದೆ ಹೇಳಿತ್ತಲ್ಲ, ನೆನ್ಪಿಟ್ಕೊಳ್ಬೇಕು ಅಂತ. ಅವನು ಅನಸ್ತಮಿತ ದೇವತಾ. ಎಲ್ಲಾ ಕರಣಗಳು ಕೂಡ, ಈ ಶರೀರದಲ್ಲಿ ಎಲ್ಲಾ ಕರಣಗಳು ಕೂಡ ತಮ್ಮ ಕೆಲಸ ನಿಲ್ಸಿದ್ರು ಕೂಡ ಆ ಪ್ರಾಣ ಸಂಚಾರ ಅನ್ನೋದು ಆಗ್ತಾನೆ ಇರುತ್ತೆ ಅಂತ ಗೊತ್ತಾಗಿದೆ. ಇವಾಗ ಸುಪ್ತ ಪುರುಷನ ಬಳಿಗೆ ಬಂದ್ರೆ ಅದು ಗೊತ್ತಾಗಿರುವಂತದ್ದು ಅಂತ. ಅದೇ ರೀತಿ ಅಲ್ಲಿ ವಾಯು ಅಂತ ಹೇಳಿತ್ತು. ಆಯ್ತಾ? ಹೇಳಿ, ಮುಂದುವರಿಸಿ. ಸೊ ಹಂಗೆ ಅದನ್ನ ಗಾರ್ಗ್ಯ ಹಂಗ ಅರ್ಥ ಮಾಡ್ಕೊಂಡಿದ್ನಲ್ಲ. ಸೊ ಅವಾಗ ಆ ಷೋಡಶ ಕಲಾ ಪ್ರಾಣನು ವ್ಯಾಪಾರ ಮಾಡುತ್ತಾನೆ ಇರ್ತಾನೆ, ಅವನ ವ್ಯಾಪಾರ ಅವನು ನಿಲ್ಸೋದಿಲ್ಲ ಅಂತ ಗಾರ್ಗ್ಯನ್ಗೆ ನಿರ್ಣಯವಾಗಿತ್ತು. ಆದ್ದರಿಂದಲೇ ರೂಪದಿಂದಲೂ ತನ್ನ ಸ್ವಭಾವವು ಅಸ್ತಮಿತವಾಗದೆ ಈಗಲೂ ಇರುತ್ತಾನೆ ಅಂತ ಗಾರ್ಗ್ಯ ಅನ್ಕೊಂಡಿರ್ತಾನೆ. ತಸ್ಮಾತ್ ನಾಮಭಿಹಿ ಆಮಂತ್ರಿತೇನ ಪ್ರತಿಬೋಧವ್ಯಂ, ಆದ್ದರಿಂದ ತನ್ನ ನಾಮಗಳಿಂದ ಕರೆದಾಗ ತಿಳಿದುಕೊಳ್ಳಬೇಕಾಗಿತ್ತು, ಆದ್ರೆ ತಿಳ್ಕೊಳ್ಳಿಲ್ವಲ್ಲ ಅಂತ ಗಾರ್ಗ್ಯನಿಗೆ ಹೇಳೋದಕ್ಕೋಸ್ಕರ ಗಾರ್ಗ್ಯ ಯಾವ್ದನ್ನ ದೇವತೆನ ಚೈತನ್ಯ ಸ್ವರೂಪ ಅನ್ಕೊಂಡಿರ್ತಾನೋ ಆ ದೇವತೆಯ ನಾಮಗಳಿಂದಾನೇ ಕರೀತಾನೆ ರಾಜ. ಅದಕ್ಕೆ ಗಾರ್ಗ್ಯಂಗ್ ಹೇಳೋದಕ್ಕೋಸ್ಕರ. ಈಗ ಅದ್ನೇ ಆಗಿದ್ದಿದ್ರೆ, ಅದೇ ಚೈತನ್ಯ ಸ್ವರೂಪ ಆಗಿದ್ದಿದ್ರೆ ಆ ದೇವತೆಯ ಹೆಸರು ಹೇಳ್ದಾಗ ಈ ಸುಪ್ತ ಪುರುಷ ಎದ್ದೊಳ್ಬೇಕಿತ್ತಲ್ವಾ ಅಂತ ರಾಜ ಅಂದ್ರೆ ರೆಸ್ಪಾಂಡ್ ಮಾಡ್ಬೇಕಾಗಿತ್ತು. ಚೇತನನು ಯಾವಾಗ್ಲೂ ರೆಸ್ಪಾಂಡ್ ಮಾಡ್ತಾನೆ, ಅಂದ್ರೆ ಕೇಳಿದವಾಗ ರೆಸ್ಪಾಂಡ್ ಮಾಡ್ತಾನೆ ಚೇತನನಾಗಿದ್ರೆ. ದೇವತೆ ಇವನ್ ತಿಳ್ಕೊಂಡಿದ್ದ ದೇವತೆ ಅಲ್ಲೇ ಇದ್ದಿದ್ದಿದ್ರೆ ಅವ್ನು ರೆಸ್ಪಾಂಡ್ ಮಾಡ್ಬೇಕಾಗಿತ್ತು. ಇಲ್ಲಿ ಪ್ರಶ್ನೆ ಬಂದಿದೆ ಹೆಂಗೆ ಅಂದ್ರೆ, ಇಲ್ಲಿ ಹೆಂಗ್ ನಿರ್ಣಯ ಮಾಡಿದ್ರಿ ನೀವು ಅಂತ. ಸುಪ್ತ ಪುರುಷನ ಬಳಿಗೆ ಬಂದಾಗ ಅವ್ನ ಚೇತನನೇ ರೆಸ್ಪಾಂಡ್ ಮಾಡೋದು, ಚೇತನದಲ್ಲೂ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ. ಇಲ್ಲಿ ಹೆಂಗ್ ನಿರ್ಣಯ ಮಾಡಿದ್ರಿ ಅಂತ ಪ್ರಶ್ನೆ ಬಂದಿತ್ತು. ಇದು ಹೆಂಗ್ ನಿರ್ಣಯ ಆಯ್ತು? ನಿರ್ಣಯ ಹೇಗಾಯ್ತು ಅಂತಂದ್ರೆ ಹೀಗೆ. ಇದು ಕರೆಕ್ಟ್ ಆಗಿಲ್ವಾ? ಇದು ಈ ಪ್ರಶ್ನೆ ಕರೆಕ್ಟ್ ಆಗಿದೆ, ಉತ್ತರನೂ ಕರೆಕ್ಟ್ ಆಗಿದೆ. ಇಲ್ಲೇನಪ್ಪ ಅಂತಂದ್ರೆ ಇದೆಲ್ಲ ಪ್ರಶ್ನೆ ಉತ್ತರ ಎಲ್ಲವೂ ಕೂಡ ನಾವು ಇದರ ವಿಷಯವನ್ನು ಮನನ ಮಾಡಬೇಕಾದ್ರೆ ನಮಗೆ ಬರುವಂತಹ ಪ್ರಶ್ನೋತ್ತರಗಳೆಲ್ಲನೂ ಕೂಡ. ಆಯ್ತಾ? ಹಾಗಾಗಿ ಇವನ್ನು ಹಂಗಾದ್ರೆ ಯಾವ್ದು ನಿಜ ಯಾವ್ದು ಸುಳ್ಳು ಅಲ್ಲಿ ಹೇಳಿತ್ತಲ್ಲ, ಅದೇನು ಗತಿ ಏನದ್ರದ್ದು? ಅನಸ್ತಮಿತ ದೇವತಾ ಅಂತ ಹೇಳಿದ್ರಲ್ಲ, ಅದ್ರ ಗತಿ ಏನು? ಅದನ್ನೆಲ್ಲ ಇಲ್ಲಿ ವಿವರಣೆ ಕೊಡ್ತಾರೆ. ಶ್ರುತಿ ತಪ್ಪಾಗಿದೆಯಾ, ಏನಾಗಿದೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕು. ಎದೊಳ್ಳಿಲ್ಲ, ಆದ್ರೆ ಅವ್ನು ತಿಳಿದುಕೊಳ್ಳಿಲ್ಲ. ತಸ್ಮಾತ್ ಪರಿಶೇಷ್ಯಾತ್ ಗಾರ್ಗ್ಯ ಅಭಿಪ್ರೇತಸ್ಯ ಅಭೋಕ್ತೃತ್ವಂ ಬ್ರಹ್ಮಣಃ. ಸೊ ಆದ್ದರಿಂದ ಗಾರ್ಗ್ಯನಲ್ಲೇ ಅಭಿಪ್ರೇತವಾಗಿರುವ ಬ್ರಹ್ಮವು ಭೋಕ್ತೃವಲ್ಲ ಅಂತ ಪರಿಶೇಷದಿಂದ ಸಿದ್ಧವಾಯ್ತು. ಅಂದ್ರೆ ಇದಲ್ಲ ಅದಲ್ಲ ಅಂತ ಎಲ್ಲ ತೆಗೆದ್ಬಿಟ್ರೆ, ಈಗ ಗಾರ್ಗ್ಯ ಏನ್ ಅನ್ಕೊಂಡಿದ್ನೋ ಅದಲ್ಲ ಅಂತ ತೆಗೆದ್ಮೇಲೆ ಏನು ಉಳಿತು ಅಂದ್ರೆ ಗಾರ್ಗ್ಯ ಅನ್ಕೊಂಡಿದ್ದವನು ಭೋಕ್ತೃ ಅಲ್ಲ ಅಂತ ಸಿದ್ಧ ಆಗುತ್ತೆ. ಆದ್ರಿಂದ ಭೋಕ್ತೃ ಅಂದ್ರೆ ಚೇತನನಲ್ಲ ಅಂತ ಅಷ್ಟೇ, ಸ್ವರೂಪನಲ್ಲ ಅಂತ ಸಿದ್ಧ ಆಗುತ್ತೆ. ಭೋಕ್ತೃ ಸ್ವಭಾವ ಚೇತ್ ಭುಂಜೇತ್ಯೈವ ಸ್ವಂ ವಿಷಯ ಪ್ರಾಪ್ತಂ. ಭೋಕ್ತೃ, ಇವಾಗ ಪ್ರಾಣನು ಗಾರ್ಗ್ಯ ಅನ್ಕೊಂಡಿದ್ದು ಪ್ರಾಣ ಭೋಕ್ತೃ ಸ್ವಭಾವ ಅಂತ, ಚೈತನ್ಯ ಸ್ವಭಾವ ಅಂತ. ಅವನೇನಾದ್ರೂ ಹಂಗಾಗಿದ್ದಿದ್ರೆ ತನ್ನ ವಿಷಯವನ್ನು ಅವಶ್ಯವಾಗಿ ಭೋಗ ಮಾಡಬೇಕು. ಅಂದ್ರೆ ತನ್ನ ಹೆಸರಿನಿಂದ ಅವನು ಅರ್ಥಕೊಳ್ಬೇಕಿತ್ತು ಅವನು ಆಗಿದ್ದಿದ್ರೆ. ಸೊ ಆದ್ರೆ ಪ್ರಾಣನು ಚೈತನ್ಯ ಸ್ವರೂಪನಲ್ಲ ಅಂತ ಗೊತ್ತಾಗುತ್ತೆ. ನಹಿ ದಗ್ಧೃ ಸ್ವಭಾವ ಪ್ರಕಾಶಯಿತೃ ಸ್ವಭಾವ ಚ ಸನ್ವನ್ಹಿ ತೃಣೋಲಪಾದಿ
दाह्यं स्वविषयं प्राप्तं न दहति प्रकाश्यं वा न प्रकाशयति. ಅದಕ್ಕೆ ಒಂದು ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಆಚಾರ್ಯರು. ಏನಂದ್ರೆ ಸುಡುವ ಸ್ವಭಾವವಿದ್ರೆ, ದಗ್ಧ ಸ್ವಭಾವ ಅಂದ್ರೆ ದಗ್ಧ ಮಾಡೋದು ಅಂತ ಅಂದ್ರೆ ಸುಡೋ ಸ್ವಭಾವ ಇದ್ದು ಸ್ವಭಾವವಾಗಿದ್ದು ಬೆಳಗುವ ಸ್ವಭಾವವಾಗಿದ್ರು, ಪ್ರಕಾಶ ಇತ್ರು ಸ್ವಭಾವ ಬೆಳಗುವ ಸ್ವಭಾವವೂ ಆಗಿರುವಾಗ ಬೆಂಕಿಗೆ ವನ್ಹಿಗೆ ಅಂದ್ರೆ ಅಗ್ನಿಗೆ ಆ ಸ್ವಭಾವ ಇದ್ದಾಗ ತೃಣ ಅಂದ್ರೆ ಕಡ್ಡಿ ಅಥವಾ ಹುಲ್ಲು ಮುಂತಾದವು ತನ್ನ ವಿಷಯಕ್ಕೆ ಒದಗಿ ಬಂದರೆ ಅದನ್ನ ಸುಡೋದಿಲ್ಲ, ನಾನು ಇದನ್ನ ಬೆಳಗೋದಿಲ್ಲ ಅಂತ ಹೇಳೋದಿಲ್ವಲ್ಲ. ಅಲ್ಲಿ ಏನೇ ಬಂದ್ರುನು ಅದನ್ನ ಅದು ಸುಟ್ಟೆ ಸುಡುತ್ತೆ, ಬೆಳಗುತ್ತಲ್ವಾ ಅಂತ ಕೇಳ್ತಾ ಇದ್ರೆ. ಅಂದ್ರೆ ಏನು ಅರ್ಥ ಮಾಡಿಸಿ ಅದನ್ನ ದೃಷ್ಟಾಂತ ಹೇಳಿದ್ರಿ. ಅಂದ್ರೆ ಇವಾಗ ಬೆಳಗೋದೇ ಸ್ವಭಾವ ಆಗಿದ್ದಿದ್ರೆ ಪ್ರಾಣನೇ ಸ್ವತಃ ಅವನಿಗಿನ್ ಯಾವ್ದೇ ಶಕ್ತಿ ಅಂದ್ರೆ ಹಿಂತಡಿಕೆಯಾಗಿ ಲೈಕ್ ಆ ಎಕ್ಸಾಂಪಲ್ ಅಲ್ಲೇ ಆ ಮೋಟ್ರೇ ಸ್ವತಃ ತಿರ್ಗೋದೇ ಆಗಿದ್ದಿದ್ರೆ ಅದು ತಿರುಗ್ಬೇಕಿತ್ತು. ಅದು ತಿರುಗಿ ಆಮೇಲೆ ನೀವ್ ಹೇಳ್ದಂಗೆ ಬೇರೆ ಬೇರೆ ಗೇರ್ಗಳಂದ್ರೆ ಕರಣಗಳು ಎಲ್ಲ ಹಂಗ ಕೆಲ್ಸ ಮಾಡ್ಬೇಕಿತ್ತು. ಅದ್ರ ಸ್ವಭಾವ ಆಗದೆ ಇರೋದಕ್ಕೆ ಅದ್ ಮಾಡಲ್ಲ. ಸೊ ಇಲ್ಲಿನ ಉದಾಹರಣೆ ತಕೊಂಡ್ ಹೇಳಿ, ಅದು ಬಿಟ್ಬಿಡಿ. ಇವಳ ಬೆಂಕಿ ಮತ್ತೆ ಹುಲ್ಲನ್ನು ಕೊಟ್ಟಿದ್ದಾರೆ. ಆ ದೃಷ್ಟಾಂತದಿಂದ ಇಲ್ಲಿ ದ್ರಾಷ್ಟಾಂತ ಹೆಂಗ್ ಹೊಂದುತ್ತೆ? ಅಂದ್ರೆ ಬೆಂಕಿ ಅದರ ಸ್ವಭಾವ ಸುಡೋದು ಮತ್ತೆ ಬೆಳಗೋದು. ವೆರಿ ಗುಡ್. ಅದರ ಸಂಪರ್ಕಕ್ಕೆ ಬಂದಿದ್ದೆ ಅದು ಅದ್ರ ಸ್ವಭಾವನ ಅದು ಬಿಡೋದಿಲ್ಲ. ಅದ್ರ ಸಂಪರ್ಕಕ್ಕೆ ಏನೇ ಬಂದ್ರು ಅದನ್ನ ಸುಟ್ಟೆ ಸುಡುತ್ತೆ, ಬೆಳಗುತ್ತೆ ಅಲ್ವಾ? ಹಾಗೆ ಇದು ದ್ರಾಷ್ಟಾಂತದಲ್ಲಿ ದ್ರಾಷ್ಟಾಂತದಲ್ಲೇ ಇವಾಗ ಗಾರ್ಗೆ ತಿಳ್ಕೊಂಡಿರೋ ಹಂಗೆ ಪ್ರಾಣನೇ ಅದರ ಸ್ವಭಾವವೇ ಚೇತನವಾಗಿದ್ರೆ ಇದ್ದಿದ್ರೆ ನಾನು ಆ ಹೆಸರುಗಳಿಂದ ಕೂಗ್ದಾಗ ಆ ಸುಪ್ತ ಪುರುಷ ಎದೊಳ್ಬೇಕಿತ್ತು. ಯಾಕೆಂದ್ರೆ ಸ್ವಭಾವ ಅಂತ ಹೋಗಿಲ್ಲ ಅದ್ ಯಾವಾಗ್ಲೂನು. ಅದಾಯ್ತಾ? ಸೊ ನೀವೆಲ್ಲಿ ಮಿಸ್ ಮಾಡಿದ್ರಿ ಅಂದ್ರೆ ಗೊತ್ತು ಮಾಡ್ಕೊಳ್ಳಿ, ಆಯ್ತಾ? ಯಾಕಂದ್ರೆ ನಿಮ್ ಪೊಟೆನ್ಶಿಯಲ್ ಇದೆ, ಬೇರೆಯವ್ರಿಗೆ ಅರ್ಥ ಮಾಡಿಸೋದಕ್ಕೂ ಹೇಳ್ತೀರಾ ನೀವು. ಹಾಗಾಗಿ ಆದ್ರೆ ನೀವು ಇದನ್ನೆಲ್ಲ ತಿದ್ಕೊಳ್ಬೇಕು ಹೇಗೆ ಅಂತ. ಎಕ್ಸಾಂಪಲ್ ಕೊಟ್ಬಿಟ್ಟು ಹಂಗೆ ಮುಂದುವರ್ಸ್ಬಿಟ್ರೆ ಕೇಳೋರ್ಗೆ ಅರ್ಥ ಆಗಲ್ಲ. ಇನ್ಫ್ಯಾಕ್ಟ್ ನಮ್ಗೂ ನಾವು ಅರ್ಥ ಮಾಡ್ಕೊಳಕ್ಕೂ ಆಗೋದಿಲ್ಲ. ಅದು ಮುಂದಕ್ಕೆ ಹೋಗ್ಬಿಡ್ತೀವಿ ನಾವು. ಆಯ್ತಾ? ಮುಂದುವರ್ಸಿ. ನ ಚೇತ್ ದಹತಿ ಪ್ರಕಾಶಯತಿ ವಾ ಪ್ರಾಪ್ತಂ ಸ್ವಂ ವಿಷಯಂ ನ ಅಸೌ ವನ್ಹಿಃ ದಗ್ಧ ಪ್ರಕಾಶಯತಿ ವಾ ಇತಿ ನಿಶ್ಚಯೇತ್. ಒದಗಿದ ತನ್ನ ವಿಷಯವನ್ನು ಅಂದ್ರೆ ಅದ್ರ ಹತ್ರ ಬಂದಿರೋ ವಿಷಯವನ್ನು ಅದು ಪ್ರಕಾಶ ಅಂತ ಹೇಳೋದಲ್ಲ. ಬೆಂಕಿ ಅದ್ರ ಹತ್ರ ಬಂದಿರೋದನ್ನ ನಾನ್ ಸುಡೋದಿಲ್ಲ, ನಾನ್ ಬೆಳಗೋದಿಲ್ಲ ಅಂತ ಅದು ಅಂತ ಹೇಳೋದಿಲ್ವಲ್ಲ. ಆದ್ದರಿಂದ ತಥಾ ಹಾಗೇನೆ ಅಸೌ ಪ್ರಾಪ್ತ ಶಬ್ದಾದಿ ವಿಷಯೋಪಲಬ್ಧೃ ಸ್ವಭಾವಾಶ್ಚೇತ್ ಗಾರ್ಗ್ಯಾಭಿಪ್ರೇತಃ ಪ್ರಾಣಃ ಬೃಹನ್ ಪಾಂಡರವಾಸಃ ಇತ್ಯೇವಂ ಆದಿಶಬ್ದಂ ಸ್ವಂ ವಿಷಯಂ ಉಪಲಭೇತ್. ಹೆಂಗೆ ಬೆಂಕಿ ಅದ್ರ ಹತ್ರ ಬಂದಿರೋದನ್ನ ಸುಡುತ್ತೋ ಅದೇ ರೀತಿ ಈ ಗಾರ್ಗ್ಯನಿಗೆ ಅಭಿಪ್ರೇತವಾಗಿದ್ದ ಪ್ರಾಣನು, ಗಾರ್ಗ್ಯನ ಅಭಿಪ್ರಾಯದಲ್ಲಿ ಪ್ರಾಣನು ಚೈತನ್ಯ ಸ್ವರೂಪನಾಗಿದ್ದ. ಅದು ಹಾಗೇ ಇದ್ದಿದ್ರೆ ತನಗೆ ವಿಷಯವಾಗಿ ಬಂದ ಶಬ್ದ ವಿಷಯವನ್ನು ಅರಿಯುವ ಸ್ವಭಾವನಾಗಿದ್ದರೆ ಬೃಹನ್ ಪಾಂಡರವಾಸ ಅಂತ ಹೇಳ್ದಾಗ ತನ್ನ ವಿಷಯವಾದ ಶಬ್ದವನ್ನು ಅದರ ಪ್ರಾಣನ ಹತ್ರ ಹೇಳ್ದಾಗ ಕಡ್ಡಿ ಹುಲ್ಲು ಮುಂತಾದವನ ಬೆಂಕಿ ಹೇಗೆ ತಪ್ಪದೆ ಸುಡುವುದೋ ಅಥವಾ ಬೆಳಗುವುದೋ ಹಾಗೇನೆ ಅರಿತುಕೊಳ್ಳಬೇಕಾಗಿತ್ತು. ಅಂದ್ರೆ ಅಂತಃಕರಣ ಇಂದ್ರಿಯ ಇವುಗಳಲ್ಲೆಲ್ಲ ಪ್ರಾಣನ ವ್ಯಾಪಾರವಿರುತ್ತದೆ. ಆ ಪ್ರಾಣನೇ ಗ್ರಹಿಸುವ ಸ್ವಭಾವದವನು ಎನ್ನುವುದಾದರೆ ಸುಷುಪ್ತಿಯಲ್ಲಿ ಪ್ರಾಣ ಇರುವುದರಿಂದ ಅಲ್ಲಿಯೂ ಗ್ರಹಿಸಬೇಕು ಎಂದರ್ಥ. ಈಗ ಬೇರೆ ಯಾವ ಕಾರಣಗಳು ಇದೆಲ್ಲ ಸುಷುಪ್ತಿಲಿ ಅದೆಲ್ಲರಿಗೂ ಗೊತ್ತಾಗುತ್ತೆ. ಅಂದ್ರೆ ಪ್ರಾಣ ಹಾಗೆ ಇದ್ದಿದ್ರೆ ಅವನೇ ಗ್ರಹಿಸ್ಬೋದು. ಇದನ್ನ ನಾನ್ ಕರೆದಾಗ ಅವನ ಹೆಸರನ್ನೇ ಅಲ್ವಾ ನಾನ್ ಕರೆದಿದ್ದು ಅಂತ ತೋರಿಸ್ತಾ ಇರೋದು. ಆ ಕಾರಣಕ್ಕಾಗಿ ನಹಿ ಯಸ್ಯ ಸ್ವಭಾವಃ ನಿಶ್ಚಿತಃ ಸಹ ತಂ ವ್ಯಭಿಚರೇತ್ ಕದಾಚಿದಪಿ. ಅಂದ್ರೆ ಯಾವುದು ಸ್ವಭಾವ ಅಂದು ಯಾವುದರ ಸ್ವಭಾವವೆಂದು ನಿಶ್ಚಯವಾಗಿರುತ್ತದೋ ಕದಾಚಿತಪಿ ಅಂದ್ರೆ ಅದ್ ಯಾವಾಗ್ಲೂ ಕೂಡ ಆ ಸ್ವಭಾವ ತಪ್ಪಿ ಹೋಗೋಂಗೆ ಇಲ್ಲ. ಅದ್ರ ಸ್ವಭಾವನ ಯಾವಾಗ್ಲೂ ಅದು ತೋರ್ಸುತ್ತೆ. ಅತಃ ಸಿದ್ಧಂ ಪ್ರಾಣಸ್ಯ ಅಭೋಕ್ತೃತ್ವಂ. ಆದ್ದರಿಂದ ಏನ್ ಸಿದ್ಧ ಆಗತ್ತೆ?
ಪ್ರಾಣನು ಅಭೋಕ್ತೃ ಅಂತ ಸಿದ್ಧ ಆಗತ್ತೆ. ಅಂದ್ರೆ ಪ್ರಾಣನೇ ಚೈತನ್ಯ ಸ್ವರೂಪನಲ್ಲ, ಶಬ್ದಾದಿಗಳನ್ನು ಅರಿಯುವ ಆತ್ಮನು ಪ್ರಾಣನಿಗಿಂತಲೂ ಬೇರೆ ಆಗಿದ್ದಾನೆ, ಇನ್ನ ಒಬ್ಬ ಇದಾನ, ಅವನಿಗಿಂತ ಕಿತ್ತಡಿಕೆಯಾಗಿ ಇನ್ನೊಬ್ಬ ಚೈತನ್ಯ ಸ್ವರೂಪನಿದ್ದಾನೆ ಅಂತ ಸಿದ್ಧ ಆಗುತ್ತೆ. ಸೊ ಬೆಂಕಿನ ಯಾರು ಕೂಡ ಏನೇ ಮಾಡಿದ್ರು ಕೂಡ, ಬೆಂಕಿಗೆ ನಾವು ಶಾಪ ಕೊಟ್ಟರು ಕಲಿಯುಗದಲ್ಲಿ ಬೆಂಕಿ ಸುಡಲ್ಲಾರಿ ಅಂತ ಹೇಳಕ್ ಬರುತ್ತೇನು? ಬೆಂಕಿ ಸ್ವಭಾವ ಬಿಟ್ಟೋದೇ ಇಲ್ಲ. ಯಾವುದು ಅದರ ಸ್ವಭಾವ ಅದು ಎಂದಿಗೂ ತಪ್ಪೋಗೋದಿಲ್ಲ. ಅದು ಯಾವುದೇ ಕಾರಣಕ್ಕೂ ತಪ್ಪೋಗೋಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಇವನೇ ಪ್ರಾಣನೇನಾದ್ರೂ ಚೇತನನಾಗಿದ್ದಿದ್ರೆ ಎಲ್ಲಾ ಕಾಲದಲ್ಲೂ ಇರ್ಬೇಕಾಗಿತ್ತು. ಸುಷುಪ್ತಿಯ ವ್ಯವಸ್ಥೆಯಲ್ಲೂ ಕೂಡ ಅವನ ಚೇತನತ್ವ ಅನ್ನೋದು ಉಳ್ಕೊಳ್ಬೇಕಾಗಿತ್ತು. ಅಲ್ಲಿ ಕರೆದ್ರೂ ಕೂಡ ಅವನು ರೆಸ್ಪಾಂಡ್ ಮಾಡಬೇಕಾಗಿತ್ತು. ಇಲ್ಲಿ ಮಾಡಲಿಲ್ಲ. ಆದ್ರೆ ಅನಸ್ತಮಿತ ದೇವತಾ ಅಂತ ಕರೆದಿದ್ದು ಏನಾಯ್ತು? ಯಾಕೆ ಕರೆದಿದ್ದಲ್ಲ ಅನಸ್ತಮಿತ ದೇವತಾ ಅಂತ? ಮುಳುಗೋದೇ ಇಲ್ಲ ಅವನು, ಪ್ರಾಣದ ಯಾವತ್ತು ಮುಳುಗೋದೇ ಇಲ್ಲ ಅಂತ ಯಾಕೆ ಹೇಳಿದ್ದು? ಎಚ್ಚರದ ದೃಷ್ಟಿಯಿಂದ. ಎಚ್ಚರ ದೃಷ್ಟಿಯಿಂದ ಅಂತ ಹೇಳ್ಬಿಟ್ರೆ ಸಾಕ, ಇನ್ನು ಹೇಳ್ಬೇಕಲ್ವಾ? ಬೇರೆ ಇಂದ್ರಿಯಗಳಿಗೆಲ್ಲ ಆಯಾಸ ಆಗುತ್ತೆ, ಪ್ರಾಣನ್ ಮಾತ್ರ ರಾತ್ರಿ ಹೊತ್ತು ಉಸಿರಾಡ್ತಾ ಇರ್ತಾನಲ್ಲ, ಪ್ರಾಣನ ಕ್ರಿಯೆ ನಡೀತಾ ಇರುತ್ತಲ್ಲ. ಗೊತ್ತು ಸರಿ, ಅದು ಎಚ್ಚರದ ವಸ್ತು ದೃಷ್ಟಿಯಿಂದ ಹೇಳಿದ್ದು ಅಂತ. ಮತ್ತೆ ಅದು ವ್ಯಾಲಿಡಿಟಿ ಏನಾಯ್ತು ಅದ್ರದ್ದು? ಹಂಗಂದ್ರೆ ಶ್ರುತಿನೇ ತಾನೇ ಹೇಳಿರೋದು ಅದನ್ನು ಕೂಡ. ಇಲ್ಲಿ ಅದೇ ಶ್ರುತಿ ಇನ್ನು ಅದಲ್ಲ ಅಂತ ಹೇಳ್ತಾ ಇದೆಯಲ್ಲ. ಕೇಳಿಸ್ತಾ ಇಲ್ಲ. ಉಪಾಸನೆಗಾಗಿ ಹೇಳಿದ್ದು ಅಂತ. ಅಂದ್ರೆ ಉಪಾಸನೆ ಅನ್ನೋದು ಪ್ರತ್ಯೇಕ, ಇದು ತತ್ವದ ವಿಚಾರ. ಉಪಾಸನೆಗಾಗಿ ಹೇಳಿದ್ದು ಪ್ರತ್ಯೇಕವಾಗಿ ವಿಂಗಡಿಸಿ ತಿಳ್ಕೊಳ್ಬೇಕು ನಾವು. ಅಲ್ಲಿ ಉಪಾಸನೆಯಾಗಿ ಹೇಳಿದ್ದದ್ದು ಯಾವುದು, ತತ್ವ ಹೇಳಿದಂಥದ್ದು ಯಾವುದು ಅಂತ ಉಪಾಸನೆಯ ಪ್ರಸಂಗ ಬಂದಾಗ ಅಲ್ಲಿ ಹೊಂದುತ್ತೆ. ಅದು ಪ್ರಾಣನ ಅನಸ್ತಮಿತ ದೇವತಾ ಅನ್ನೋದು ಹೊಂದುತ್ತೆ. ಕೃಷ್ಣವೇಣಿಯವರು ಹೇಳ್ದಂಗೆ ಎಚ್ಚರದ ದೃಷ್ಟಿಯಿಂದ, ಉಪಾಸನಾದಿಗಳೆಲ್ಲವೂ ಕೂಡ ಎಚ್ಚರದ ದೃಷ್ಟಿಯಿಂದ ಅಲ್ಲಿ ನೋಡಿದಾಗ ಪ್ರಾಣನ ಅನಸ್ತಮಿತ ದೇವತಾ ಅನ್ನೋದು ಹೊಂದುತ್ತೆ. ಅದು ಯಾವತ್ತೂ ಕೂಡ ಮುಳುಗೋಲ್ಲ ಪ್ರಾಣಕ್ಕೆ. ನಾವೇನಾದ್ರೂ ಮಲಗ್ಬಿಟ್ರೆ ಪ್ರಾಣ ಹೋಗ್ಬಿಡುತ್ತಾ? ಇಲ್ಲ ತಾನೆ, ಪ್ರಾಣ ಮುಂದುವರಿತಾ ಇದೆ. ಪ್ರಾಣ ಹೋಗ್ಬಿಡುತ್ತೆ ಅಂದ್ರೆ ಯಾರು ನಿದ್ದೆನೆ ಹೋಗ್ತಾ ಇರ್ಲಿಲ್ಲ. ಆ ಕಾರಣಕ್ಕಾಗಿ ಎಚ್ಚರದ ಅವಶ್ಯ ದೃಷ್ಟಿಯಿಂದ ನಾವಲ್ಲಿ ಪ್ರಾಣನ ಮುಂದುವರಿತಾ ಇರ್ತಾನೆ ಅಂತ ಹೇಳುವಂಥದ್ದು ಉಪಾಸನೆಯೇ ಪ್ರಾಣನ ಹೆಚ್ಚುಗಾರಿಕೆಯನ್ನ ತಿಳಿಸೋದಕ್ಕೋಸ್ಕರ ಅಂತ. ಇಷ್ಟ ಆಯ್ತು. ಮತ್ತೆ ಇನ್ನೊಂದು, ಸ್ಟಡಿ ಸರ್ಕಲ್ ಅಲ್ಲಿ ನಿಂಪಾಗಿ ನೀವು ಇರಬಾರ್ದು. ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಸರಿ, ಏನೇ ಪ್ರಶ್ನೆ ಬಂದ್ರು ಕೇಳ್ಬೇಕು, ಎಲ್ಲೇ ಡೌಟ್ ಇದ್ರು ಕೇಳ್ಬೇಕು. ಕೇಳಿದ್ರೆ ಇದು ಯಾಕಂದ್ರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ತುಂಬಾ ಸೂಕ್ಷ್ಮ ಆಗ್ತಾ ಆಗುತ್ತೆ ವಿಚಾರ. ಇದು ಯಾವಾಗ ಅಲ್ಲಲ್ಲೇ ನೀವು ಕ್ಲಾರಿಫಿಕೇಶನ್ ತಗೊಂತೀರೋ ಆವಾಗ ಅದು ಉಪಯೋಗ ಆಗುತ್ತೆ ಹೊರತು ಇವಾಗ ಮುಂದೆ ಹಾಗೇ ಹೋಗ್ಬಿಟ್ರೆ ಉಪಯೋಗ ಆಗಲ್ಲ. ಹಾಗಾಗಿ ನಾನು ಯಾವಾಗಲಾದ್ರೂ ಸರ್ಪ್ರೈಸ್ ಟೆಸ್ಟ್ ಕೊಡ್ತೀನಿ. ಅಂದ್ರೆ ಈ ಹೇಳ್ಕೊಂಡು ಈ ಎಕ್ಸ್ಪ್ಲೇನ್ ಮಾಡ್ಕೊಂಡು ಏನೋ ಹೋಗ್ತಾ ಇದ್ದೀರಾ, ಯಾವಾಗಲಾದ್ರೂ ಒಂದ್ಸತಿ ಮಧ್ಯದಲ್ಲಿ ಕೇಳ್ತೀನಿ ಏನಾದ್ರು. ಆ ಕೇಳಿದಾಗ ಸರಿಯಾಗಿ ಉತ್ತರ ಕೊಡ್ಬೇಕು. ಕೊಡ್ಲಕ್ಕಾಗ್ಲಿಲ್ಲ ಅಂದ್ರೆ ಅಲ್ಲಿ ಸರಿ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ, ಆಯ್ತಾ? ಮುಂದೆ ಅಂದ್ರೆ ನಂಗೆ ಇನ್ನೊಂದು ಅನ್ಸಿದ್ದು, ನಾವೇ ಮಾಡ್ತಿದೀವಿ ಅನ್ಕೊಂಡಿರ್ತೀವಲ್ಲ, ಇದನ್ನ ಬಿಡಿಸಿ ಪ್ರಾಣನಲ್ಲೇ ನಮ್ ದೃಷ್ಟಿನ ಅಧ್ಯಾರೋಪ ಮಾಡೋದಕ್ಕೂ ಹೇಳಿರುತ್ತೆ. ಆಮೇಲೆ ಅದನ್ನು ಬಿಡಿಸಿ ಅಪವಾದ ಮಾಡಿ ಇದು ಮಾಡತ್ತೆ. ಇಲ್ಲ ಅಂದ್ರೆ ತೀರಾ ಈಗ ಯಾರು ನೋಡ್ತಿರೋದು ಅಂದ್ರೆ ನಾನೇ ನೋಡ್ತಿರೋದು ಅಂತಾನೆ ಹೇಳೋದಲ್ವಾ. ಅಟ್ಲೀಸ್ಟ್ ಈ ಸ್ಥೂಲ ದೃಷ್ಟಿನ ಬಿಡಿಸಿ ಪ್ರಾಣಕ್ಕೆ ಹಾಕುತ್ತೆ. ಉಪಾಸನ ಸೌಕರ್ಯ ಅನ್ನೋದೇ ಅದು. ಉಪಾಸನ ಸೌಕರ್ಯ ಏನಪ್ಪಾ ಅಂದ್ರೆ ಮೊದ್ಲು ಆ ದೃಷ್ಟಿ ಬರ್ಲಿ ನಮ್ಗೆ. ಅದನ್ನೇ ಅಸತೋಮ ಸದ್ಗಮಯ ಅಂತ. ಶಾಸ್ತ್ರ ದೃಷ್ಟಿ ಬಂದಾಗ ನಮ್ಗೆ ಆ ಪ್ರಾಣನ ಒಂದು ವ್ಯಾಪಾರ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ನಮ್ಗೆ ಇದನ್ನೆಲ್ಲ ಬಿಡಿಸ್ಬಿಡುತ್ತೆ ನಮ್ಗೆ. ಆ ಕಾರಣಕ್ಕಾಗಿ ಗುಡ್. ಅದೇ ತರನೇ ಅದೇ ಇದನ್ನ ಹೇಳ್ತಾ ಇರುತ್ತದು ಅಂತ. ಮುಂದೆ ಮುಂದೆ ಸಂಬೋಧನಾರ್ಥಾನಾಂ ವಿಶೇಷಣ ಸಂಬಂಧಾಗ್ರಹಣ ಅಪ್ರತಿಬೋಧ ಇತಿ ಚೇತ್. ಅಂದ್ರೆ ಕರೆಯುವುದಕ್ಕೆ ಉಪಯೋಗಿಸಿರುವ ಸಂಬೋಧನ ಅಂದ್ರೆ ಸಂಬೋಧನಾರ್ಥ ಅಂದ್ರೆ ಕರೆಯೋದಕ್ಕೆ ಉಪಯೋಗಿಸಿರುವ ನಾಮವಿಶೇಷಕ್ಕೂ ಸಂಬಂಧ ಅಗ್ರಹಣಾತ್ ಅಪ್ರತಿಬೋಧ. ತನಗೂ ಸಂಬಂಧವನ್ನು ಗ್ರಹಿಸದೇ ಇರುವುದರಿಂದ ತಿಳಿದುಕೊಳ್ಳಲಿಲ್ಲ. ಸ್ಯಾದ್ ಏತತ್ ಅಂದ್ರೆ ಇದರ ವಿವರ ಹೀಗೆ. ನೋಡಿ, ಇಲ್ಲಿ ಆಚಾರ್ಯ ವಿಶೇಷ ಇದೆ ಬೃಹದಾರಣ್ಯಕದಲ್ಲಿ ತುಂಬಾ ವಿಶೇಷ ಕಾಣಿಸೋದು ಇದೇನೆ ಆಚಾರ್ಯರದು. ಅದನ್ನ ಹೇಳಿ ನೋಡಿ, ಉತ್ತರನ ವಿವರಿಸಿದ್ರೆ ಪರವಾಗಿಲ್ಲ, ಉತ್ತರನ ಚಿಕ್ಕದಾಗಿ ಹೇಳ್ಬಿಟ್ಟು ಅದನ್ನ ವಿವರಿಸ್ತಾರೆ, ಅದೇನೋ ಸರಿ. ಪ್ರಶ್ನೆನೂ ಚಿಕ್ಕದಾಗಿ ಹೇಳ್ಬಿಟ್ಟು ವಿವರಿಸ್ತಾರೆ, ಅದು ವಿಶೇಷ ಬೃಹದಾರಣ್ಯಕದಲ್ಲಿ ಆಚಾರ್ಯರದು. ಬೇರೆ ಕಡೆಯಲ್ಲಿ ಕಂಡು ಬರಲ್ಲ ನಮ್ಗದು,
ಆಯ್ತಾ? ಸುಮ್ನೆ ಒಂದು ವಿಷಯ ಕೇಳ್ತಾ ಇರೋಂಥದ್ದು. ಮುಂದುವರಿಸಿ. ಯಥಾ ಹೇಗೆ ಅಂದ್ರೆ ಬಹುಷು ಆಸೀನೇಷು ಸ್ವನಾಮ ವಿಶೇಷೇಣ ಸಂಬಂಧ ಅಗ್ರಹಣಾತ್ ಮಾಂ ಅಯಂ ಸಂಬೋಧಯತಿ ಇತಿ ಶೃಣ್ವನ್ನಪಿ ಸಂಬೋಧ್ಯಮಾನಃ ವಿಶೇಷತಃ ನ ಪ್ರತಿಪದ್ಯತೆ. ಹೆಂಗೆ ಬಹುಷು ಅಂದ್ರೆ ತುಂಬಾ ಜನ ಇದ್ದ ಆಸೀನೇಷು ತುಂಬಾ ಜನ ಕೂತಿರ್ಬೇಕಾದ್ರೆ ತನ್ನ ಗೊತ್ತಾದ ನಾಮ ವಿಶೇಷಕ್ಕೆ ಅಂದ್ರೆ ತನಗೆ ಸಂಬಂಧವನ್ನು ಗ್ರಹಿಸದೇ ಇರುವುದರಿಂದ ನನ್ನನ್ನು ಇವನು ಕರೆಯುತ್ತಿದ್ದಾನೆ ಎಂದು ಕರೆಯಿಸಿಕೊಂಡವನು ಮಾತನ್ನು ಕೇಳಿದರೂ ವಿಶೇಷವಾಗಿ ಅರಿತುಕೊಳ್ಳದೆ ಇರುವನೋ ಹಾಗೆ ಈ ಬೃಹನ್ ಮುಂತಾದವು ನನ್ನ ಹೆಸರುಗಳು ಎಂದು ಸಂಬಂಧವನ್ನು ಗ್ರಹಿಸದೇ ಇರುವುದರಿಂದ ಪ್ರಾಣನು ಈ ಕರೆಯುವುದಕ್ಕೆ ಉಪಯೋಗಿಸಿದ ಶಬ್ದವನ್ನು ಗ್ರಹಿಸದೇ ಇರುತ್ತಾನೆಯೇ ಹೊರತು ಅವನು ವಿಜ್ಞಾತೃವಲ್ಲವೆಂಬ ಕಾರಣದಿಂದಲೇ ಅಲ್ಲ. ಅಂದ್ರೆ ಹೇಳಿ. ಅಂದ್ರೆ ನಮ್ಮ ಹೆಸರು ಕೂಗ್ದಾಗ ಒಂದಷ್ಟು ಜನ ಕೂತಿದ್ದಾಗ, ಒಂದಷ್ಟು ಜನ ಫ್ರೆಂಡ್ಸ್ಗಳು ಗುಂಪು ಕೂತಿದ್ದಾಗ ಯಾರಾದ್ರೂ ಒಬ್ರು ಕರೀತಾರೆ ಅಂದ್ರೆ ನನ್ಗೂ ಕರೆದವ್ರಿಗೂ ಸಂಬಂಧ ಆದ್ರೆ ಮಾತ್ರನೇ ರೆಸ್ಪಾಂಡ್ ಮಾಡೋದಲ್ವಾ? ಹೌದು ಅಲ್ವಾ? ಸಂಬಂಧ, ಅದೇ ಸಂಬಂಧವನ್ನು ಗ್ರಹಿಸೋದು ಅಂತ. ಯಾವಾಗ ಸಂಬಂಧ ಗ್ರಹಿಸೋದಕ್ಕಾಗಲ್ಲ ಹೇಳಿ? ಆಯಾ ಸಂದರ್ಭದಲ್ಲಿ ಸಂಬಂಧ. ಯಾರೋ ಬಂದು ಒಂದು ಗುಂಪಲ್ಲಿ ಕೂತಿರ್ತಾರೆ ಅನ್ಕೊಳ್ಳಿ, ಯಾರೋ ಬೇ ಬಾರೋ ಅಂತ ಕರೀತಾರೆ ಅಂತ ಇಟ್ಕೊಳ್ಳಿ, ಅವನ ಹೆಸರು ಕರೆದು ಯಾವಾಗ ಸಂಬಂಧ ಗ್ರಹಿಸಕ್ಕಾಗೋದಿಲ್ಲ? ಯಾವ ಮನಸ್ಸು ಬೇರೆ ಕಡೆ ಹೋದಾಗ, ಮನಸ್ಸು ಬೇರೆ ಕಡೆ ಹೋದಾಗ ಒಂದು. ಎರಡನೇದು ಕಿವಿ ಕೇಳಿಸ್ಕೊಂಡೇ ಇದ್ದಾಗ, ಅಥವಾ ಒಂದೇ ಹೆಸರಿನವ್ರು 3-4 ಜನ ಇರ್ಬೋದು ಆ ಗುಂಪಲ್ಲಿ, ನನ್ನನ್ನು ಕರಿತಾ ಇಲ್ಲ ಬಿಡು ಅಂತ ಅನ್ಕೊಬೋದು ಅಲ್ವಾ? ಎಲ್ಲಾ ಸಂದರ್ಭದಲ್ಲೂ ಸಂಬಂಧ ಗ್ರಹಿಸೋದಕ್ಕಾಗಲ್ಲ. ಯಾರನ್ನ ಕರಿತಾ ಇದಾರೆ, ತುಂಬಾ ಗಲಾಟೆಯಲ್ಲಿ ಕೇಳಿಸ್ಕೊಳ್ದಾರೆ ಇರ್ಬೋದು, ಏನು ಆವಾಗ ಸಂಬಂಧ ಗ್ರಹಿಸೋದಕ್ಕಾಗಲ್ಲ. ನನ್ನೇ ಕರಿತಾ ಇದಾರೆ ಅಂತ ಗ್ರಹಿಸೋದಕ್ಕಾಗೋದಿಲ್ಲ. ಇಲ್ಲೂ ಹಾಗೆ ಆಗಿರ್ಬೋದಲ್ವಾ ಅಂತ. ಪ್ರಾಣನ ಹೆಸರಿನಿಂದ ಕೂಗಿದಾಗ ಪಾಂಡರವಾಸನ್ ಬೃಹನ್ ಪಾಂಡರವಾಸ ಅಂತೆಲ್ಲ ಕರೆದಾಗ, ಅವನ ನಾಮಗಳಿಂದ ಕರೆದಾಗ, ಪ್ರಾಣನ ನಾಮಗಳು ಬೇರೆ ಬೇರೆ ನಾಮಗಳಿಂದ ಕರೆದಾಗ ಯಾಕೆ ಇವನು ಪ್ರತಿಕ್ರಿಯಿಸಿಲ್ಲ ಅಂತಂದ್ರೆ ಆ ಸಂಬಂಧವನ್ನ ಗ್ರಹಿಸೋದಿಕ್ಕೆ ಆಗೋದಿಲ್ಲ ಅಂತ ಮಾಡ್ಕೊಂಬೋದಲ್ವಾ ಅನ್ನುವಂಥ ಆಕ್ಷೇಪ. ಈ ಆಕ್ಷೇಪ ನಮಗೂ ಬರುತ್ತಾ ಇಲ್ವಾ? ನಾವು ಯಾವಾಗ ಮನನ ಮಾಡ್ತಿರ್ತೀವೋ ಈ ಆಕ್ಷೇಪ ನಮಗೂ ಬರುತ್ತೆ. ಇದೆಲ್ಲ ಬಿಡ್ರಿ, ಆಕ್ಷೇಪ ಬೇಡ, ಇದೆಲ್ಲ ನಮ್ಗೆ ಯಾಕೆ, ಶ್ರುತಿ ಏನ್ ಹೇಳ್ತಾರ ಅದು ತಿಳ್ಕೊಂಡ್ರೆ ಸಾಕು ಅಂತ ಆಗಲ್ಲ ಇದು. ಆಯ್ತಾ? ಏನು ಉತ್ತರ, ಪರಿಹಾರ ಏನದಕ್ಕೆ? ಮಾತಾಡ್ತಾ ಇದ್ದೀರಾ? ಅದೇ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದಾಗ ಒಂದೇನೋ ಹಾಗಲ್ಲ. ದೇವತೆ ಎಂದು ಒಪ್ಪಿರುವಾಗ ಅಗ್ರಹಣ ಹೊಂದುವುದಿಲ್ಲವಾ ಅಂತ ಹೇಳ್ತಾ ಇದಾರೆ ಅವರು. ಈಗ ಪ್ರಾಣನು ಸುಮ್ನೆ ಯಾವ್ದೋ ಹೆಸರು ಕರೆದಿದ್ದು ನೀವ್ ಹೇಳಿದ್ ಸರಿ ಹೋಗುತ್ತೆ. ಆದ್ರೆ ಪ್ರಾಣನು ದೇವತೆ ಚೈತನ್ಯ ಸ್ವರೂಪ ಅಂತ ಒಪ್ಪಿದಾಗ ಈ ಅಗ್ರಹಣ ಅನ್ನೋದು ಅವನು ಹೊಂದೋದಿಲ್ಲ ಅಂತ ಹೇಳ್ತಿದ್ದಾರೆ. ಯಸ್ಯ ಹಿ ಚಂದ್ರಾದಿ ಅಭಿಮಾನಿನಿ ದೇವತಾ ಅಧ್ಯಾತ್ಮಂ ಪ್ರಾಣಃ ಭೋಕ್ತಾ ಅಭ್ಯುಪಗಮ್ಯತೆ ತಯಾ ಸಂವ್ಯವಹಾರಾಯ ವಿಶೇಷನಾಮ್ನ ಸಂಬಂಧ ಅವಶ್ಯಂ ಗ್ರಹಿತವ್ಯಃ. ಯಾರ ಮತದಲ್ಲಿ, ಯಸ್ಯ ಹಿ ಅಂದ್ರೆ ಯಾರ ಮತದಲ್ಲಿ ಚಂದ್ರಾದಿ ಅಭಿಮಾನಿಯಾದ ಆ ದೇವತೆಯು, ಆ ಚಂದ್ರನ ಅಭಿಮಾನಿ ದೇವತೆ ಯಾರಪ್ಪ ಅಂದ್ರೆ ಅಧ್ಯಾತ್ಮವಾಗಿ ನಮ್ಮ ಶರೀರದಲ್ಲೇ ಪ್ರಾಣನು ಭೋಕ್ತೃವಾಗಿರುತ್ತಾನೆ ಅಂತ ಒಪ್ಪಿರ್ತಾರೋ. ಸೊ ಅಂದ್ರೆ ಗಾರ್ಗೆನು ಹಂಗ ಒಪ್ಪಿದ್ನಲ್ವಾ, ಅವರ ಮತದಲ್ಲಿ ಆ ದೇವತೆಯು ವ್ಯವಹಾರಕ್ಕಾಗಿ ವಿಶೇಷ ನಾಮಕ್ಕೂ ತನಗೂ ಸಂಬಂಧ ಇಲ್ಲ ಅಂತ ಅಂತ ಹೇಳಕ್ ಆಗದೇ ಇಲ್ಲ. ಅವಾಗ ಅವ್ರಂಗ ಒಪ್ಪದ್ಮೇಲೆ ಅದ್ ಗ್ರಹಿಸ್ಲೇಬೇಕು ಅಂತ ಆಚಾರ್ಯರು ಹೇಳ್ತಿದ್ದಾರೆ. ಅನ್ಯಥಾ ಆಹ್ವಾನಾದಿ ವಿಷಯೇ ಸಂವ್ಯವಹಾರ ಅನುಪಪನ್ನ ಸ್ಯಾತ್. ಹಾಗಿಲ್ಲದಿದ್ದರೆ ಆಹ್ವಾನವೇ ಮುಂತಾದ ವಿಷಯದಲ್ಲೇ ವ್ಯವಹಾರ ಮಾಡುವುದು ಅಯುಕ್ತವಾದೀತು. ಇದಲ್ದೆ ಹೋದ್ರೆ ಆ ಮತದಲ್ಲೇ ನಿಮ್ಗೆ ಮತ ಹಂಗಿಲ್ಲ, ಚಂದ್ರನೇ ಭೋಕ್ತೃ ಅಂದ್ರೆ ಆ ಪ್ರಾಣನೇ ಭೋಕ್ತೃ ಆಗಿರ್ತಾನೆ ಅನ್ನೋದು ನಿಮ್ ಮತದಲ್ಲಿ ಇಲ್ಲ ಅಂದ್ರೆ ಆವಾಗ ನೀವ್ ಹೇಳಿದ್ದು ಸರಿ ಹೋಗುತ್ತೆ, ವ್ಯವಹಾರ ಮಾಡುವುದು ಅಯುಕ್ತವಾಗುತ್ತೆ ಆವಾಗ. ಅಂದ್ರೆ ಏಕೆಂದರೆ ಆ ದೇವತೆಯನ್ನು ಆಹ್ವಾನ ಮಾಡಿದರು ಅದಕ್ಕೆ ಅದರ ಗ್ರಹಣವಾಗುವುದಿಲ್ಲ ಎಂಬ ಅನಿಷ್ಟವು ಬಂದೊದಗುತ್ತದೆ ಎಂದು ಅಭಿಪ್ರಾಯ.
ಅಂದ್ರೆ ಆಹ್ವಾನ ಮಾಡಿದಾಗ ಆ ದೇವತೆ ಬರ್ಲೇಬೇಕಲ್ವಾ ಅದ್ ನೀವು ಒಪ್ಪದ್ಮೇಲೆ ಅಂತ ಹೇಳ್ತಿದ್ದಾರೆ ಶಂಕರಾಚಾರ್ಯ. ಅಂದ್ರೆ ಇಲ್ಲಿ ಶಾಸ್ತ್ರ ಪ್ರಾಮಾಣ್ಯನೇ ಹೋಗ್ಬಿಡುತ್ತೆ. ದೇವತೆಗಳು ಇವಾಗ ಕರ್ಮಕಾಂಡದ ಪ್ರಾಮಾಣ್ಯನೂ ಹೋಗ್ಬಿಡುತ್ತೆ, ಜ್ಞಾನಕಾಂಡದ ಪ್ರಾಮಾಣ್ಯ ಇಲ್ಲಿ ಕರ್ಮಕಾಂಡದ ಪ್ರಾಮಾಣ್ಯನೂ ಹೋಗ್ಬಿಡುತ್ತೆ ಹಾಗೇನಾದ್ರೂ ಹೇಳಿದ್ರೆ. ಯಾಕೆಂದ್ರೆ ಇವಾಗ ನಾನು ರಘುನಂದನ್ನು, ದಿವ್ಯಾ ಅವರು, ಈ ಪ್ರತಿಭಾ ಆಂಟಿ ಅವರು, ಶ್ರೀಧರ್ ಯಾರಾದ್ರೂ ಆಗ್ಲಿ ಅವ್ರು ಏನಾದ್ರೂ ಕದ್ರೆ ಅವ್ರು ಏನು ಪ್ರತಿಕ್ರಿಯೆ ಕೊಡ್ಲಿಲ್ಲ ಅಂತಂದ್ರೆ ಅವ್ರ ದೋಷ ಅಂತ ಹೇಳ್ಬೋದು, ಅಥವಾ ಅವ್ರ ಅಹಂಕಾರ ಅಂತಾನು ಹೇಳ್ಬೋದು. ದುರಂಕಾರ ರೀ ಹೇಳಿದ್ರು ಕೇಳಲಿಲ್ಲ ಅಂತ. ಅಂದ್ರೆ ದೇವತಾ ನಾಮಗಳಿಂದ ಕರೆದಾಗ ಅವಶ್ಯವಾಗಿ ದೇವತೆಗಳಾಗಿರೋದು, ದೇವತೆ ಸಾಮಾನ್ಯರಲ್ಲ, ದೇವತೆಗಳ ಹೆಸರಿಂದ ಕರೆದ್ರೆ ಬರ್ಲೇಬೇಕು. ಶಾಸ್ತ್ರನೂ ಇದೆ ಹಾಗೆ, ಆವಾಹಯಾಮಿ ಅಂದಾಗ ಬರ್ಲೇಬೇಕು. ಅವರು ಸರಿಯಾದ ಮಂತ್ರಗಳಿಂದ ಅವರ ಹೆಸರುಗಳಿಂದ ಕರೆದ್ರೆ ಆ ದೇವತೆ ಬರ್ಲೇಬೇಕು. ಆಯ್ತಾ? ಆಗ ಅದು ಅದೇನಾದ್ರೂ ಆತರ ನೀವ್ ಹೇಳತ್ತರ, ಏನಾದ್ರೆ ಇದಕ್ಕೆ ಪ್ರಶ್ನೆ ಕೇಳ್ತಾ ಇರಲ್ಲ, ಈ ತರ ಏನಾದ್ರು ಆದ್ರೆ ಹಂಗಾದ್ರೆ ದೇವತೆಗಳಿಗೆಲ್ಲಪ್ಪ ದೋಷ ಇರುತ್ತೆ. ಆ ತರ ನಮಗಿದ್ದಾಗೆ ದೋಷ ಇರುತ್ತೆ ಅವ್ರಿಗೆ. ಹೆಸರಿನಿಂದ ಕೂಗಿದವಾಗ ಯಾವುದೇ ಯಾಗ ಯಜ್ಞದಲ್ಲಿ ದೇವತೆಗಳನ್ನ ಆವಾಹನ ಮಾಡ್ಕೊಂಡ್ರೆ ಬರ್ಲೇಬೇಕು, ಅವಶ್ಯವಾಗಿ ಬರ್ಲೇಬೇಕು. ಎಲ್ಲಿ ನೋಡಿದೀವಿ ನಾವು ಹೇಳಿ ಮಹಾಭಾರತದಲ್ಲಿ ಇದನ್ನ? ಆಸ್ತಿಕ ಕರೆದ್ನಲ್ಲ. ಎಲ್ಲ ಸರ್ಪ ಯಾಗದಲ್ಲೆಲ್ಲ ಕರೆದಾಗ ಸರ್ಪ ಬಂದು, ಆದ್ರೆ ಸರ್ಪ ದೇವತೆಗಳಲ್ಲ. ಇಂದ್ರಾಯ ಸ್ವಹ ಅಂದಾಗ ಇಂದ್ರನೇ ಬಂದಲ್ಲ. ಏನಾದ್ರು ಇಂದ್ರಾರಿ ಅವರು ಏನ್ ಸಾಮಾನ್ಯನ ನೋಡಿ ಸ್ವಲ್ಪ ನೆನ್ಪಿಸ್ಕೊಳ್ಳಿ. ಇಂದ್ರ ಸಾಮಾನ್ಯನಲ್ಲ, ಅವನಿಗ ಸ್ವಾತಂತ್ರ್ಯ ಇಲ್ಲ. ಕರೆದ್ರೆ ಬರ್ದಿರಕ್ ಸ್ವಾತಂತ್ರ್ಯ ಕೂಡ ಇಲ್ಲ ದೇವತೆಗಳಿಗೆ. ಮಂತ್ರಪೂರಿತವಾಗಿ ಕರೆದ್ರೆ ಬರ್ಲೇಬೇಕು ದೇವತೆಗಳು. ನೋಡಿ ಆಸ್ತಿಕನು ಆ ಸಾಮರ್ಥ್ಯ ಇತ್ತು, ಮತ್ತೆ ಅಲ್ಲಿರುವಂತಹ ಒಂದು ಕರ್ಮ ಮಾಡಿಸೋರು ಇರ್ತಾರಲ್ಲ ಮಂತ್ರ, ಅವ್ರಿಗೂ ಆ ಸಾಮರ್ಥ್ಯ ಇರುತ್ತೆ. ಆದ್ರೆ ವಿಶ್ವಾಮಿತ್ರಂತ ಮಹರ್ಷಿಗಳಿಗೆ ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ತಕ್ಷಣ ಬಂದು ನಿಂತ್ಕೊಳ್ತಾ ಇದ್ರು ದೇವತೆಗಳು. ಅಂದ್ರೆ ಆ ಋಷಿಗಳ ಬಲ ಆಗಿರುತ್ತೆ ಅದು. ಅಂದ್ರೆ ಇದೆಲ್ಲ ನೋಡಿದ್ರೆ ಏನಾಗುತ್ತೆ, ಇದೆಲ್ಲ ಅಲ್ಲ ಅಂತ ಏನಾದ್ರೂ ಆದ್ರೆ ಅವ್ರಿಗೆ ಆ ರೀತಿ ಏನಾದ್ರೂ ಆಗಿರ್ಬೋದು, ಸಂಬಂಧ ಆಗ್ಲಿಲ್ಲ ಅನ್ನೋದೇನಾದ್ರೂ ಆದ್ರೆ ಇಡೀ ಶಾಸ್ತ್ರವನ್ನೇ ಒಪ್ಕೊಳಕ್ಕಾಗಲ್ಲ ನಮ್ಗೆ ಅವಾಗ. ಅದನ್ನ ಇಲ್ಲಿ ಹೇಳಿರುವಂಥದ್ದು. ಇಲ್ಲಿಗೆ ಮುಗಿಸ್ಕೊಳ್ಳೋಣ ಅಥವಾ ಇನ್ನೊಂದು ನೋಡ್ಕೊಳಕ್ಕಾಗುತ್ತಾ? ಇಲ್ಲ ಸ್ವಲ್ಪ ಉದ್ದ ಇದೆ ಅನ್ಸುತ್ತೆ, 1 ಗಂಟೆ ಮಾಡ್ಕೊಳ್ಳೋಣ ಸಾಕು, ಸುಮ್ಮನೆ ಜಾಸ್ತಿ ಹೊತ್ತು ಬೇಡ. ಇನ್ನು ಮುಂದೆ 281ನೇ ಭಾಷ್ಯ ಭಾಗವನ್ನು ನಾಳೆ ಮುಂದುವರ್ಸೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶರ್ಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತಸ್ಯ ಶ್ರೀಕೃಷ್ಣಾರ್ಪಣಮಸ್ತು. ಏನಾದರೂ ಕೇಳೋದಿದೆಯಾ? ಇದುವರೆಗೂ ಪೂರ್ತಿ ಚೆನ್ನಾಗಿ ಅರ್ಥ ಆಗಿದೆಯೋ ಆಗಿಲ್ವೋ? ಎದೊಳಲ್ಲ ಅಲ್ವಾ ನಾವು? ನಂಗೆ ಅದ ಬೆಳಗ್ಗೆಯಿಂದ ಕೇಳ್ದಾಗಿಂದ. ಏನ್ ಹೇಳಿ? ಆತ್ಮನೇ ಕರೆದ್ರೆ ಎದ್ದೇಳಲ್ಲ ಅಂತ ನನ್ಗೂ ಅದೇ ಅನುಮಾನ ಮುಂದೆ ಬರುತ್ತೆ. ಮುಂದೆ ಆ ಪ್ರಶ್ನೆನೂ ಬರುತ್ತೆ ಮುಂದೆ. ಹಾಗಾದ್ರೆ ಅಲ್ಲೂ ಎದೊಳಿಲ್ವಲ್ಲ ಅಂತ ಮುಂದೆ ಬರುತ್ತೆ ಪ್ರಶ್ನೆ, ನೋಡ್ಕೊಳ್ಳಿ ಅದನ್ನ. ಸೊ ನೀವು ಕೇಳಿದಕ್ಕೆ ಒಳ್ಳೇದಾಯ್ತು ನೋಡಿ. ಅದನ್ನೇ ಹೇಳಿದ್ದು, ನಮ್ಮ ಮನಸ್ಸಿನಲ್ಲೇ ಬರುವಂತ ಪೂರ್ವ ಪಕ್ಷನೇ ಆಚಾರ್ಯ ಚರ್ಚೆ ಮಾಡಿರೋದಲ್ಲಿ ಅಂತ. ಆತ್ಮನಾದ್ರೂ ಅವ್ನ್ ರೆಸ್ಪಾಂಡ್ ಮಾಡ್ಬೇಕಾಗಿತ್ತಲ್ಲ, ಹಾಗಾದ್ರೆ ಅವ್ನ್ ಚೇತನ ಅಂತಂದ್ರೆ ಅದೆಂಗಾಗುತ್ತೆ ಅಂತ. ಆಮೇಲೆ ನನ್ನ ಹೆಸರು ಎತ್ತಲ್ಲ ನಾನು ಆಕ್ಚುಲ್ ಆಗಲ್ವಾ, ಅದು ಅನ್ನಿಸ್ತು. ಈಗ ನಾನು ದಿವ್ಯಾ ಅಂತಾನೆ ಅನ್ಕೊಂಡಿರ್ತೀನಿ, ಆದ್ರೆ ಯಾರಾದ್ರೂ ಬಂದ್ ದಿವ್ಯಾ ದಿವ್ಯಾ ಅಂತ ಕೂಗಿದ್ರು ಅಂದ್ರೆ ಡೀಪ್ ಸ್ಲೀಪ್ ಅಲ್ಲಿ ಇದ್ರೆ ಆಗ್ಲೂ ಗೊತ್ತಾಗಲ್ಲ ಹಿಂಗೆ. ಸಂಬಂಧ ಆಗಿಲ್ಲ, ಕ್ರಿಯಾಕಾರಕಗಳಾಗಿಲ್ಲ. ಮುಂದೆ ಎಲ್ಲ ಬರುತ್ತೆ ಅದು ಕೂಡ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಲ್ಲೂ ಕೂಡ. ಆದ್ರೆ ದಿವ್ಯಾನ ಹೊರಲಾಡಿಸ್ದವಾಗ ಆವಾಗೆ ದೊಡ್ಡದಿದೆ ಅಲ್ವಾ? ಅಂದ್ರೆ ಈ ಕ್ರಿಯಾಕಾರಕಗಳು ಅದ ಮುಂದೆ ಬರುತ್ತೆ. ಅದು ಇವಾಗಲೇ ಹೇಳ್ತಾ ಇದ್ದೀನಿ ಅದನ್ನೆಲ್ಲ. ಅದು ಆಗ್ಲಿಲ್ಲ ಅಂತಂದ್ರೆ ಕಾರ್ಯ ಬರಲ್ಲ. ಅಯ್ಯೋ ಬಹಳ ಬಹಳ ಚೆನ್ನಾಗಿರೋಂಥ ವಿಚಾರಗಳದೆಲ್ಲ. ಸೊ ಅದನ್ನ ಮತ್ತೆ ನೋಡಿದಾಗ ಅದು ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ. ಯಾವ್ದು ಅರ್ಜೆಂಟ್ ಮಾಡ್ಕೊಂಬೇಡಿ ಯಾರನ್ನು. ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅರ್ಜೆಂಟ್ ಏನು ತುಂಬಾ ಸಾವಧಾನವಾಗಿ ಕೇಳ್ಬೇಕು ಶ್ರುತಿ ವಾಕ್ಯಗಳನ್ನ. ಅದಕ್ಕೆ ಉಪಾಸನೆಗಳು ಬಂದ್ರೆ ಹಿಂದೆ ಎಲ್ಲ ಅದೆಲ್ಲ ಮಾಡ್ಕೊಳ್ರಪ್ಪ ನೀವು ಅಂತ. ಮೊದಲದೆಲ್ಲ ಮಾಡ್ಕೊಳ್ಳಿ, ಆಮೇಲೆ ಇದಕ್ಕೆ ಬನ್ನಿ ಅಂತ. ಹಿಂದೆ ಎಲ್ಲ ಬಂದಿ ಅದಕ್ಕೆ ಅಧ್ಯಾರೋಪ ಪ್ರಕರಣ ಇಷ್ಟು ನೋಡಿ, ಇಷ್ಟು ಅಧ್ಯಾರೋಪ ಪ್ರಕರಣ
ಇಷ್ಟು ಯಾಕಂದ್ರೆ ನಾವು ಶುದ್ಧ ಮಾಡ್ಕೊಳ್ಳಿ ಫಸ್ಟ್ ನಾವು ಮೊದಲು ನಮ್ಗೆ ಈ ಕಡೆ ತಿರುಗಲಿ, ನಾವು ಶಾಸ್ತ್ರೀಯ ಕರ್ಮಗಳ ಕಡೆ ತಿರುಗಲಿ ಅಂತ. ಆಮೇಲೆ ತುಂಬಾ ಹುಷಾರಾಗಿ ನೋಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಇಷ್ಟೊಂದೆಲ್ಲ ಹೇಳ್ತಾ ಇರೋದು. ನಾವ್ ಯಾವಾಗ ನಾವು ಹುಷಾರ್ ತಪ್ತೀವೋ ಏನು ಗೊತ್ತಾಗಲ್ಲ. ತುಂಬಾ ಚೆನ್ನಾಗಿ ವಿಚಾರ ಮಾಡ್ಬೇಕಿದು. ಒಂಥರ ಅನರ್ಘ್ಯ ರತ್ನ ಇದು, ಅನರ್ಘ್ಯವಾದಂತ ರತ್ನ ಇದು. ಇದು ಕಾಪಾಡ್ಕೊಳ್ಬೇಕು ನಾವ್ ಇದನ್ನ, ನಮ್ಮಲ್ಲೇ ಇರುವಂತ ಅನರ್ಘ್ಯ ರತ್ನ. ಇದರಿಂದ ಆಚಾರ್ಯರ ಒಂದು ಹಿರಿಮೆ ನಮ್ಗೆ ಕಾಣಿಸ್ಬೇಕು. ನಮ್ಗೆ ಅದ್ರ ಎಲ್ಲಾ ಕುಡ್ಕೊಂಡ್ಬಂದ್ಬಿಡ್ಬೇಕು ಇದು ನೋಡ್ದವಾಗ. ಅದು ನಮ್ಗೆ ಆಗ್ಬೇಕು. ಅದಾಗ್ಲಿ ಭಗವಂತನ ಅನುಗ್ರಹದಿಂದ. ಅದನ್ನ ಮತ್ತೆ ನಾಳೆಯಿಂದ ಚೆನ್ನಾಗಿ ವಿಚಾರ ಮಾಡಿ ಚೆನ್ನಾಗಿ ನೋಡ್ಕೊಳ್ಳೋದನ್ನ, ಹೀರ್ಕೋಬೇಕು ಅದನ್ನ ಚೆನ್ನಾಗಿ. ಇದನ್ನೆಲ್ಲ ಸರಿ, ಮತ್ತೆ ನಾಳೆ ಸೇರೋಣ.